ತಮಗೆಲ್ಲರಿಗೂ ಈ ದಿನದ ವಿಡಿಯೋ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ತರಗತಿಯಲ್ಲಿ ಶಿಲಾಗೋಳದ ಏನು ನಾವು 2 ವಿಡಿಯೋಗಳನ್ನ ಈಗಾಗಲೇ ಶಿಲಾಗೋಳದ ಬಗ್ಗೆ ಮಾಹಿತಿಯನ್ನು ತಿಳಿಸಲಿಕ್ಕೆ ಮಾಡಿದ್ದೇವೆ. ಇಲ್ಲಿ 3ನೇ ಭಾಗ 3 ಶಿಲಾಗೋಳ ಎಂಬ ಪಾಠದ ಭಾಗ 3ನೇ ಒಂದು ವಿಡಿಯೋವನ್ನ ನಾವು ಈ ತರಗತಿಯಲ್ಲಿ ನಡೀತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಫಲಿತಾಂಶಗಳಾಗಿರ್ತಕ್ಕಂತಹ ಶಿಲಾಗೋಳ ಅಂದ್ರೇನು, ಶಿಲಾಗೋಳದ ಅರ್ಥ ಮತ್ತು ಶಿಲಾಗೋಳದಲ್ಲಿರ್ತಕ್ಕಂತಹ ಪದರಗಳೇನಿದ್ದಾವೆ, ಸೊ ಭೂ ಪದರಗಳೇನಿದ್ದಾವೆ, ನಾವೇನು ಮ್ಯಾಂಟಲ್ ಅಂತ ಕರಿತೀವಿ, ಫಸ್ಟ್ ಭೂ ಚಿಪ್ಪು ಅಂತ ಕರೀರಿ, ಮ್ಯಾಂಟಲ್ ಅಂತ ಕರಿತೀವಿ, ಸೊ ಕೇಂದ್ರಗೋಳ ಅಂತ ಕರಿತೀವಿ. ಸೊ ಹೀಗೆ ನಾವೇನು ಪದರಗಳ ಬಗ್ಗೆ ಅಧ್ಯಯನವನ್ನ ಮಾಡಿದ್ವಿ. ಮತ್ತೆ 2ನೇ ಭಾಗದಲ್ಲಿ ನಾವು ಪ್ರಮುಖವಾಗಿರ್ತಕ್ಕಂತಹ ಒಂದು ಫಲಿತಾಂಶ ಶಿಲಾಗೋಳದಲ್ಲಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಶಿಲೆಗಳ ವಿಧಗಳು ಯಾವ ಶಿಲೆಗಳು, ಅದರಲ್ಲಿ ಅಗ್ನಿಶಿಲೆಗಳು, ಕಣಶಿಲೆಗಳು ಮತ್ತು ರೂಪಾಂತರ ಶಿಲೆಗಳು ಎಂಬುದಾಗಿ ನಾವು 3 ಭಾಗ ಮಾಡಿಕೊಂಡು ಯಾವ್ಯಾವ ಶಿಲೆಯನ್ನ ಹೇಗೆ ಉತ್ಪತ್ತಿ ಆಗ್ತವೆ ಅನ್ನೋದ್ರ ಕುರಿತಾಗಿ ನಾವು ವಿಚಾರವನ್ನ ತಿಳ್ಕೊಂಡಿದ್ದೀವಿ. ಸೊ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಮತ್ತೊಂದು ಫಲಿತಾಂಶವಾಗಿರ್ತಕ್ಕಂತಹ ಈ ಭೂ ಚಿಪ್ಪಿನ ಶಕ್ತಿಗಳು ಅಂತ ಏನ್ ಕರಿತೀವಿ, ಸೊ ಭೂಮಿಯ ಅಂತರಾಳದಲ್ಲಿರ್ತಕ್ಕಂತಹ ಶಕ್ತಿಗಳು ಮತ್ತು ಬಾಹ್ಯ ಇರ್ತಕ್ಕಂತಹ ಹೊರಗಡೆ ಇರ್ತಕ್ಕಂತಹ ಶಕ್ತಿಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾವು ಈ ತರಗತಿಯಲ್ಲಿ ಕಲಿತುಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ತರಗತಿಯನ್ನ ಆರಂಭಿಸೋಣ. ಭೂಚಿಪ್ಪಿನ ಶಕ್ತಿಗಳು ಏನಿದು? ಭೂಚಿಪ್ಪಿನ ಶಕ್ತಿಗಳು ಅಂತ ಹೇಳಿದ್ರೆ ಇವುಗಳು ನಾವು ತಿಳ್ಕೋಬೇಕಾಗಿರೋದು, ಭೂಮಿಯು 2 ಬಗೆಯ ಶಕ್ತಿಗಳನ್ನ ಹೊಂದಿರತಕ್ಕಂಥದ್ದು. ಅಂದ್ರೆ ಈ ಶಕ್ತಿಗಳೇನಿದ್ದಾವೆ ಇವು ಭೂ ಮೇಲ್ಮೈನ ಸ್ವರೂಪಗಳಿಂದ ಏನು ಭೂ ಮೇಲ್ಮೈ ಸ್ವರೂಪ ಅಂತ ಏನ್ ಕರಿತೀವಿ, ಈ ಸ್ವರೂಪಗಳು ಕ್ಷಿಪ್ರವಾಗಿರ್ತಕ್ಕಂತಹ ಬದಲಾವಣೆಗಳನ್ನ ಹೊಂದ್ತಾ ಹೋಗ್ತವೆ. ಸೊ ಹೀಗೆ ಈಗ ಈ ರೀತಿಯಲ್ಲಿ ಅನೇಕ ರೀತಿಯ ಭೂಮೇಲ್ ಸ್ವರೂಪದ ಪರಿಣಾಮವನ್ನ ನಾವು ನೋಡಿದ್ರೆ ಅದು ಪರಿಣಾಮವನ್ನ ಬೀರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ 2 ಬಗೆಯ ಶಕ್ತಿಗಳನ್ನ ನಾವು ಗಮನಿಸ್ತೀವಿ. ಒಂದು ಅಂತರ್ಜನಿತ ಅಥವಾ ಆಂತರಿಕ ಶಕ್ತಿಗಳು, 2ನೇದಾಗಿ ಬಹಿರ್ಜನಿತ ಅಥವಾ ಬಾಹ್ಯ ಶಕ್ತಿಗಳೆಂಬುದಾಗಿ ವಿಂಗಡಣೆಯನ್ನ ಮಾಡಬಹುದು. ಮೊದಲು ಅಂತರ್ಜನಿತ ಅಥವಾ ಆಂತರಿಕ ಶಕ್ತಿಗಳು, 2ನೇದು ಬಹಿರ್ಜನಿತ ಅಥವಾ ಬಾಹ್ಯ ಶಕ್ತಿಗಳು ಎಂಬುದಾಗಿ ನಾವು ಈ ಭಾಗವನ್ನ ಮಾಡಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಾವೀಗ ಒಂದೊಂದಾಗಿ ವಿಧಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಸೊ ಮೊದಲನೇದಾಗಿ ನಾವು ಅಂತರ್ಜನಿತ ಶಕ್ತಿಗಳು. ಸೊ ಈ ಅಂತರ್ಜನಿತ ಶಕ್ತಿಗಳಲ್ಲಿ ಯಾವೆಲ್ಲ ವಿಧಗಳು ಬರ್ತವೆ, ಅಂತರ್ಜನಿತ ಶಕ್ತಿಗಳು ಯಾವ್ಯಾವ ಇದಾವೆ ಅನ್ನೋದನ್ನ ನೋಡ್ತಾ ಹೋದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥವು ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳು. ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳು ಅಂತ ಹೇಳ್ತೀವಿ. ಸೊ ಇವೆರಡೂ ಸಹ ಭೂಮಿಯ ಅಂತರಾಳದಲ್ಲಿರ್ತಕ್ಕಂತಹ ಆಂತರಿಕ ಶಕ್ತಿಗಳು ಆಗಿದ್ದಾವೆ, ಅಂತರ್ಜನಿತ ಶಕ್ತಿಗಳಾಗಿರ್ತಕ್ಕಂಥವು. ಇನ್ನು 2ನೇದು ಬಾಹ್ಯ ಶಕ್ತಿಗಳು. ಸೊ ಈ ಬಾಹ್ಯ ಶಕ್ತಿಯಲ್ಲಿ ನಾವು ಬಹಳ ಮುಖ್ಯವಾಗಿ ಶಿಥಿಲೀಕರಣ ಮತ್ತು ಭೂನಗ್ನೀಕರಣ ಅಂತ ಏನ್ ಕರಿತೀವಿ. ಸೊ ಇವು ಬಾಹ್ಯವಾಗಿರ್ತಕ್ಕಂತಹ ಭೂ ಮೇಲ್ಮೈಯಲ್ಲಿ ಸಂಭವಿಸ್ತಕ್ಕಂತಹ ಶಕ್ತಿಗಳಾಗಿರ್ತಕ್ಕಂಥವು. ಸೊ ಹೀಗೆ ಭೂ ಚಿಪ್ಪಿನ ಶಕ್ತಿಗಳು ಪ್ರಮುಖವಾಗಿ 2 ಇದಾವೆ. ಒಂದು ಅಂತರ್ಜನಿತ ಅಥವಾ ಆಂತರಿಕ ಶಕ್ತಿಗಳು, 2ನೇದು ಬಹಿರ್ಜನಿತ ಅಥವಾ ಬಾಹ್ಯ ಶಕ್ತಿಗಳು ಎಂಬುದಾಗಿ ನಾವು ವಿಭಾಗವನ್ನ ಮಾಡಿ, ಆಂತರಿಕ ಶಕ್ತಿಗಳಲ್ಲಿ ಜ್ವಾಲಾಮುಖಿ ಮತ್ತು ಭೂಕಂಪಗಳನ್ನ ನೋಡಿದ್ರೆ, ಬಹಿರ್ಜನಿತ ಶಕ್ತಿಗಳಲ್ಲಿ ನಾವೇನು ಶಿಥಿಲೀಕರಣ ಮತ್ತು ಭೂನಗ್ನೀಕರಣ ಎಂಬುದಾಗಿ ವಿಂಗಡಣೆ ಮಾಡಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಿ. ಸೊ ಮಕ್ಕಳೇ, ನಾವು ಈ ತರಗತಿಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಅದರಲ್ಲೂ ಜ್ವಾಲಾಮುಖಿ ಅಂತರ್ಜನಿತ ಶಕ್ತಿ ಆಗಿರ್ತಕ್ಕಂತಹ ಜ್ವಾಲಾಮುಖಿಗಳು ಏನಿದಾವೆ, ಸೊ ಜ್ವಾಲಾಮುಖಿಗಳ ಬಗ್ಗೆ ತಿಳಿದುಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ, ಈ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು ಜ್ವಾಲಾಮುಖಿಗಳು. ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು? ಜ್ವಾಲಾಮುಖಿಗಳು. ಇಂಗ್ಲಿಷ್ ಅಲ್ಲಿ
ವಾಲ್ಕನೈಸ್ ಅಂತೇಳಿ ಕರಿತೀವಿ. ಸೊ ಇದು ಅಂತರ್ಜನಿತ ಶಕ್ತಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಶಕ್ತಿ ಅಂತೇಳಿ ಹೇಳ್ಬೋದು. ಎಸ್, ಹಾಗಾದ್ರೆ ಜ್ವಾಲಾಮುಖಿಗಳು ಅಂದ್ರೆ ಏನು? ಜ್ವಾಲಾಮುಖಿಗಳು ಎಂದರೇನು ಅಂತ ನೋಡಿದ್ರೆ, ಭೂ ಮೇಲ್ಮೈಯಲ್ಲಿ ಬಿರುಕು ಅಥವಾ ರಂಧ್ರಗಳಾಗಿರ್ಬೋದು ಅಥವಾ ದ್ವಾರಗಳು ಅಂತ ಏನ್ ಕರಿತೀವಿ, ಸೊ ಆಗಿರ್ಬೋದು. ಸೊ ಭೂ ಮೇಲ್ಮೈಯಲ್ಲಿ ನಮ್ಗೆ ರಂಧ್ರಗಳು ಸಿಗ್ಬೋದು ಅಥವಾ ಬಿರುಕು ಸಿಗ್ಬೋದು ಅಥವಾ ದ್ವಾರ ಇರ್ತಕ್ಕಂಥದ್ದು. ಸೊ ಇವುಗಳ ಉಂಟಾಗಿ, ದ್ವಾರಗಳು ಉಂಟಾಗಿ ಅವುಗಳ ಮೂಲಕ ಭೂಮಿಯ ಒಳಗಿನ, ಭೂಮಿಯ ಅಂತರಾಳದಲ್ಲಿ ಇರುವಂತಹ ಒಂದು ಶಿಲಾಪಾಕ, ನಿನ್ನೆ ತರಗತಿಯಲ್ಲಿ ನೋಡಿದ್ವಿ ಅಗ್ನಿಶಿಲೆಗಳು ಹೇಗೆ ಉಂಟಾಗ್ತವೆ ಅನ್ನೋ ಸಂದರ್ಭದಲ್ಲಿ ಹೇಳಿದ್ವಿ, ಹಾಗೆ ವಿಡಿಯೋವನ್ನು ನೋಡಿದ್ವಿ. ಸೊ ಶಿಲಾಪಾಕವು ಅಲ್ಲಿರ್ತಕ್ಕಂಥ ಶಿಲಾಪಾಕ ಏನ್ ಮ್ಯಾಗ್ಮಾ ಇದೆ, ಸೊ ಮ್ಯಾಗ್ಮಾ ಆ ರಂಧ್ರ ಅಥವಾ ಬಿರುಕು ಅಥವಾ ದ್ವಾರಗಳ ಮೂಲಕ ಹೊರ ಬೀಳುವುದನ್ನ ನಾವು ಜ್ವಾಲಾಮುಖಿ ಎಂದು ಕರಿತೀವಿ. ಜ್ವಾಲೆ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಬೆಂಕಿಯ ಜ್ವಾಲೆ ಅಂತ ಕರಿತೀವಲ್ಲ, ಸೊ ಅಂತಹ ಜ್ವಾಲಾಮುಖಿ, ಅದಕ್ಕೆ ಜ್ವಾಲಾಮುಖಿ ಅಂತ ಕರೀತಾರೆ. ಸೊ ಹಾಗಾಗಿ ಈ ಒಂದು ರಂಧ್ರಗಳ ಮೂಲಕ ಭೂಮಿಯ ಒಳಗಿರ್ತಕ್ಕಂತಹ ಶಿಲಾಪಾಕ ಏನ್ ಬರುತ್ತೆ, ಹೊರಗೆ ಬರುತ್ತೆ. ಅಲ್ಲಿರ್ತಕ್ಕಂತಹ ಒತ್ತಡಕ್ಕೆ ಒಳಗಾಗಿ ಎಲ್ಲಿ ಬಿರುಕು ಸಿಗುತ್ತೆ, ಸೊ ಆಗ ಅದು ಆ ಬಿರುಕಿನ ಮೂಲಕ ಹೊರಗೆ ಬರ್ತಕ್ಕಂಥದ್ದನ್ನೇ ನಾವು ಜ್ವಾಲಾಮುಖಿಗಳು ಎಂದು ಕರೀತೇವೆ. ಅರ್ಥ ಆಯ್ತಲ್ಲ? ಸೊ ಜ್ವಾಲಾಮುಖಿ ಅಂದ್ರೇನು ಮಕ್ಕಳೇ? ರೈಟ್, ಭೂ ಮೇಲ್ಮೈಯಲ್ಲಿ ಬಿರುಕು ಅಥವಾ ರಂಧ್ರಗಳು ಅಥವಾ ದ್ವಾರಗಳು ಇವುಗಳು ಉಂಟಾಗಿ ಅವುಗಳ ಮೂಲಕ ಭೂಮಿಯ ಒಳಗಿನ ಶಿಲಾಪಾಕವು ಹೊರ ಬೀಳುವುದನ್ನ ನಾವು ಜ್ವಾಲಾಮುಖಿ ಎಂದು ಕರೀತೇವೆ. ಅರ್ಥ ಆಗುತ್ತಲ್ಲ? ಸೊ ಇದು ಜ್ವಾಲಾಮುಖಿ ಅಂದ್ರೆ ಏನು ಅಂದ್ರೆ ಭೂ ಕವಚ ಇದೆ. ಸೊ ಆ ಭೂ ಕವಚಗಳಿಂದ, ಆ ಭೂ ಕವಚದಿಂದ ನೇರವಾಗಿ ಆಳದಲ್ಲಿರ್ತಕ್ಕಂತಹ ಶಿಲಾಪಾಕ ಇದೆ. ಸೊ ಆ ಶಿಲಾಪಾಕದ ಜಾಗಕ್ಕೆ ಸಂಪರ್ಕವನ್ನ ಕಲ್ಪಿಸುವ ರಂಧ್ರ ಇದೆಯಲ್ಲ, ಒಂದು ನಾಳ ಅಂತ ಕರೀತೀವಿ. ಇದು ಭೂಚಿಪ್ಪು ಅಂತ ಹೇಳಿದ್ರೆ ಇಲ್ಲಿ ಒಂದು ರಂಧ್ರ ಆಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಶಿಲಾಪಾಕ ಇದೆ, ಮ್ಯಾಗ್ಮಾ ಇದೆ ಅಂತ ಹೇಳಿದ್ರೆ, ಸೊ ಈ ಮ್ಯಾಗ್ಮಾ ಒಂದು ರಂಧ್ರ ಇದೆ, ಈ ರಂಧ್ರದ ಮೂಲಕ ಹೊರಗೆ ಬಂದು ಹೀಗೆ ಚಿಮ್ಮುತ್ತೆ. ಅರ್ಥ ಆಗುತ್ತಲ್ಲ? ಸೊ ಈ ರೀತಿಯಲ್ಲಿ ಬರತಕ್ಕಂಥದ್ದನ್ನ ನಾವು ಜ್ವಾಲಾಮುಖಿ ಅಂತೇಳಿ ಕರೀತೀವಿ. ಅಂದ್ರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಶಿಲಾಪಾಕವು ರಂಧ್ರಗಳ ಮೂಲಕ ಹೊರಗೆ ಬರುತ್ತೆ ಅಂತ ಕರಿತೀವಲ್ಲ, ಇದನ್ನೇ ನಾವು ನಾಳ ಅಂತ ಕರಿತೀವಿ. ಏನಂತ ಕರಿತೀವಿ? ಆ ರಂಧ್ರವನ್ನ ಅಲ್ಲಿ ಭೂ ಮೇಲ್ಮೈಯಿಂದ ಆ ಶಿಲಾಪಾಕಕ್ಕೆ ಸಂಪರ್ಕವನ್ನ ಕಲ್ಪಿಸುವ ಏನ್ ರಂಧ್ರ ಇದೆ ಅದನ್ನೇ ನಾವು ನಾಳ ಅಂತನೂ ಸಹ ಕರಿತೀವಿ. ಈ ನಾಳಗಳ ಮೂಲಕ ಏನೇನೆಲ್ಲ ಹೊರಗೆ ಬರುತ್ತೆ? ಶಿಲಾಪಾಕ ಹೊರಗೆ ಬರುತ್ತೆ, ಶಿಲಾ ಚೂರುಗಳು ಬರ್ತವೆ, ಹಾಗೆ ಲಾವಾರಸ, ಬೂದಿ, ಇನ್ನು ನೀರಾವಿ, ಜ್ವಾಲೆಗಳು ಮತ್ತು ಇತರೆ ಅನಿಲಗಳು ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥವ ಎಲ್ಲ ಅಂಶಗಳಿಂದವೆ ಅವು ಹೊರಗೆ ಬರ್ತವೆ, ಹೊರಗೆ ಚಿಮ್ಮುತ್ತವೆ ಅಂತೇಳಿ ಹೇಳಬಹುದು. ಇನ್ನ ಈ ಆಲಿಕೆ ಆಕಾರದಲ್ಲಿರ್ತಕ್ಕಂತಹ ಜ್ವಾಲಾಮುಖಿ ನಾಳದ ತುತ್ತ ತುದಿಯ ತಗ್ಗು ಭಾಗವನ್ನ ಕುಂಡ ಅಂತ ಕರೀತಾರಂತೆ, ಅಥವಾ ಜ್ವಾಲಾಮುಖಿಯ ಬಾಯಿ ಅಂತೇಳಿ ಕರೀತಾರೆ. ನಿಮ್ಮ ಪುಸ್ತಕದಲ್ಲಿ ಒಂದು ಚಿತ್ರ ಇದೆ, ಅದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅಲ್ಲಿ ಗುರುತು ಮಾಡಿದರೆ ಜ್ವಾಲಾಮುಖಿಯ ಬಾಯಿ ಅಥವಾ ಕುಂಡ ಯಾವುದು ಅಂತೇಳಿ ಅದರಲ್ಲಿ ಗುರುತು ಮಾಡಿದರೆ ನೀವು ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆಲಿಕೆ ಅಂದ್ರೆ ಗೊತ್ತಲ್ಲ, ಲಾಲಿಕೆ ಅಂತ ಕರಿತೀವಲ್ಲ, ನಾವೇನು ಪೆಟ್ರೋಲ್ ಡೀಸೆಲ್ ಅನ್ನ ಹಾಕ್ಲಿಕ್ಕೆ, ಟ್ಯಾಂಕ್ ಅಲ್ಲಿ ಹಾಕ್ಲಿಕ್ಕೆ ಬಳಸ್ತೇವಲ್ಲ, ಸಿಮೆಂಟ್ ಬುಡ್ಡಿಗೆ ಹಾಕ್ಲಿಕ್ಕೆ ಬಳಸ್ತಿದ್ವಿ ಮುಂಚೆ ಎಲ್ಲ. ಸೊ ಅಂತ ಲಾಲಿಕೆ ಅಂತ ಕರಿತೀವಲ್ಲ, ಸೊ ಅಂತ ಆಲಿಕೆ ಆಕಾರದಲ್ಲಿರ್ತಕ್ಕಂತಹ ಜ್ವಾಲಾಮುಖಿಯ ನಾಳದ ತುತ್ತ ತುದಿಯನ್ನ ಕುಂಡ ಅಥವಾ ಜ್ವಾಲಾಮುಖಿಯ ಬಾಯಿ ಅಂತೇಳಿ ಕರೀತೇವೆ. ಇನ್ನ ಕಡಿದಾದ ಬದಿಗಳನ್ನುಳ್ಳಂತಹ ಒಂದು ಕುಂಡ, ಇನ್ನು ಬೋಗನಿ ಆಕಾರ ಅಂತೇಳಿ ಕರೀತಾರೆ. ಸೊ ಆಕಾರದ ವಿಶಾಲವಾಗಿರ್ತಕ್ಕಂತಹ
ಭಾಗಕ್ಕೆ ತಗ್ಗು ಭಾಗ ಏನಿದೆ ಸೊ ಅದನ್ನ ಕಾಲ್ಡೆರಾ ಎಂತಕ್ಕಂಥ ಹೆಸರಿನಿಂದ ಕರೀತೀವಿ. ಕಾಲ್ಡೆರಾ ಎಂದು ಅದನ್ನ ಕರೀತೀವಿ. ಅರ್ಥ ಆಗತ್ತಲ್ಲ? ರೈಟ್. ಇಷ್ಟು ಜ್ವಾಲಾಮುಖಿಯ ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ ಅಂತೇಳಿ ಹೇಳ್ಬೋದು. ಹೇಗೆ ಜ್ವಾಲಾಮುಖಿ ಉಂಟಾಗುತ್ತೆ, ಹಾಗೆ ಆ ಜ್ವಾಲಾಮುಖಿಯಲ್ಲಿ ಬರ್ತಕ್ಕಂಥ ಜ್ವಾಲಾಮುಖಿಯಿಂದ ಹೊರಗೆ ಬರುವಂತಹ ವಿವಿಧ ರೀತಿಯ ಅನಿಲಗಳು ಅಂದ್ರೆ ಅನಿಲಗಳು ಬರ್ತವೆ, ಧೂಳು ಬರುತ್ತೆ, ನೀರಾವಿ ಬರುತ್ತೆ, ಶಿಲಾಪಾಕ ಬರುತ್ತೆ, ಲಾವಾರಸ ಅಂತ ಲಾವಾರಸ ಬರುತ್ತೆ. ಆಮೇಲೆ ಶಿಲಾರಂಧ್ರಗಳಿಂದ ಪ್ರಮುಖವಾಗಿರ್ತಕ್ಕಂತಹ ಶಿಲಾಚೂರುಗಳೇನಿದಾವೆ ಸೊ ಶಿಲಾಚೂರುಗಳು ಬರ್ತಕ್ಕಂಥದ್ದು. ಹೀಗೆ ಅನೇಕ ಅಂಶಗಳು ಅನಿಲಗಳು ಅಲ್ಲಿಂದ ಭೂಮಿಯ ಅಂತರಾಳದಿಂದ ಹೊರ ಬರ್ತವೆ ಈ ಮೂಲಕ, ಅದರಲ್ಲಿ ರಂಧ್ರಗಳ ಮೂಲಕ. ಅದನ್ನೇ ನಾಳ ಅಂತ ಕರೀತೀವಿ ಅಂತ ಹೇಳಿ. ಅರ್ಥ ಆಯ್ತಲ್ಲ? ರೈಟ್. ಇನ್ನು ನಾವು ಪ್ರಮುಖವಾಗಿರ್ತಕ್ಕಂಥ ಜ್ವಾಲಾಮುಖಿಯ ವಿಧಗಳಿಗೆ ಬಂದ, ಜ್ವಾಲಾಮುಖಿಯಲ್ಲೂ ಸಹ ಅನೇಕ ವಿಧಗಳು ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಆ ಜ್ವಾಲಾಮುಖಿಯ ವಿಧಗಳು ಯಾವಪ್ಪ ಅಂತಂದ್ರೆ ಜಾಗೃತ ಜ್ವಾಲಾಮುಖಿಗಳು, ಸುಪ್ತ ಜ್ವಾಲಾಮುಖಿಗಳು ಮತ್ತು ಲುಪ್ತ ಜ್ವಾಲಾಮುಖಿಗಳು ಎಂಬುದಾಗಿ 3 ವಿಧವನ್ನಾಗಿ ವಿಂಗಡಣೆ ಮಾಡಿದೆ. ಜಾಗೃತ ಜ್ವಾಲಾಮುಖಿಗಳು, ಸುಪ್ತ ಜ್ವಾಲಾಮುಖಿಗಳು ಮತ್ತು ಲುಪ್ತ ಜ್ವಾಲಾಮುಖಿಗಳು ಎಂಬುದಾಗಿ 3 ಭಾಗವನ್ನ, ಅದರಲ್ಲಿ 3 ವಿಧಗಳನ್ನಾಗಿ ವಿಂಗಡಿಸಿದ್ದೇವೆ. ಇನ್ನು ಜ್ವಾಲಾಮುಖಿಯ ಮೊದಲನೇ ವಿಧ ಆಗಿರ್ತಕ್ಕಂತಹ ಜಾಗೃತ ಜ್ವಾಲಾಮುಖಿಗಳು. ಜಾಗೃತ ಅಂದ್ರೆ ಹೆಸರಲ್ಲೇ ಇದೆ, ಯಾವಾಗಲೂ ಜಾಗೃತವಾಗಿರ್ತಕ್ಕಂಥ, ಎಚ್ಚರವಾಗಿರ್ತಕ್ಕಂಥವು, ಪದೇ ಪದೇ ಸಂಭವಿಸ್ತಕ್ಕಂಥವು, ನಿರಂತರವಾಗಿ ಅಂದ್ರೆ ಆಕ್ಟಿವ್ ವಾಲ್ಕ್ಯಾನಿಕ್ಸ್ ಅಂತ ಹೇಳಿ ಕರಿತೀವಿ. ಆಕ್ಟಿವ್ ವಾಲ್ಕ್ಯಾನಿಕ್ಸ್ ಅಂತ ಹೇಳಿ ಕರಿತೀವಲ್ಲ. ಸೊ ಇಲ್ಲಿ ನಿರಂತರವಾಗಿ ಸ್ಫೋಟಗೊಳ್ಳುವಂತಹ ಲಾವಾರಸ, ಅನಿಲ, ಬೂದಿ, ಲಾವಾರಸ, ಅನಿಲ, ಬೂದಿ ಇತ್ಯಾದಿಗಳನ್ನ ಹೊರಚಿಮ್ಮುವಂತಹ ಜ್ವಾಲಾಮುಖಿಗಳಿಗೆ ಜಾಗೃತ ಜ್ವಾಲಾಮುಖಿಗಳು ಅಂತ ಕರೀತೀವಿ. ನಿರಂತರವಾಗಿ ಕಂಟಿನ್ಯೂಸ್ ಅಂತ ಕರಿತೀವಿ. ಸೊ ನಿರಂತರವಾಗಿ ಆ ಲಾವಾರಸವನ್ನ ಹೊರಚಿಮ್ತಕ್ಕಂಥದ್ದು, ಧೂಳನ್ನ ಹೊರಚಿಮ್ತಕ್ಕಂಥದ್ದು, ಒಂದು ಬೂದಿಯನ್ನ ಹೊರಚಿಮ್ತಕ್ಕಂಥದ್ದು ಅಂತ ಕರಿತೀವಿ. ಸೊ ಹಿಂಗೆ ಅಂದ್ರೆ ಏನು, ನಿರಂತರವಾಗಿ ಆ ಜ್ವಾಲಾಮುಖಿಗಳು ಸಂಭವಿಸ್ತಾನೆ ಇರ್ತಕ್ಕಂತಹ ಜ್ವಾಲಾಮುಖಿಗಳಿಗೆ ಜಾಗೃತ ಜ್ವಾಲಾಮುಖಿಗಳು ಎಂದು ಕರಿತೀವಿ. ಇನ್ನು ನಮ್ಮ ಪ್ರಪಂಚದಾದ್ಯಂತ ಸುಮಾರು 600 ಜಾಗೃತ ಜ್ವಾಲಾಮುಖಿಗಳು ಇದಾವೆ. 600 ಸುಮಾರು ಇಂಥ ಪದೇ ಪದೇ ಸಂಭವಿಸ್ತಕ್ಕಂತಹ ಜ್ವಾಲಾಮುಖಿಗಳು ಸುಮಾರು 600 ಇದಾವಂತೆ. ಸೊ ಅದರಲ್ಲಿ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಈ ಫಿಲಿಪೈನ್ಸ್ ದ್ವೀಪ ಅಂತ ಕರಿತೀವಿ. ಈ ಫಿಲಿಪೈನ್ಸ್ ದ್ವೀಪದ ಪಿನಾಟೊಬೋ ಎಂಬತಕ್ಕಂಥಲ್ಲಿ ಮತ್ತು ಇಟಲಿಯ ಸ್ಟ್ರಾಂಬೋಲಿ ಎಂಬತಕ್ಕಂಥದ್ದು ಮತ್ತೆ ಇನ್ನೊಂದು ಎಟ್ನಾ ಎಂಬತಕ್ಕಂಥ ಪ್ರದೇಶದಲ್ಲಿ ಸಂಭವಿಸ್ತಕ್ಕಂಥದ್ದು. ಸೊ ಹಾಗೆ USA ಇದೆಯಲ್ಲ, ಸೊ USA ನಲ್ಲಿ ಸೇಂಟ್ ಹೆಲೆನಾ ಎಂಬತಕ್ಕಲ್ಲಿ, ಹಾಗನು ಹವಾಯಿ ದ್ವೀಪದ ಮೌನಲೋವಾ ಎಂಬತಕ್ಕಂಥದ್ರಲ್ಲಿ ಇಂತಹ ಪ್ರಮುಖವಾಗಿರ್ತಕ್ಕಂತಹ ಜಾಗೃತ ಜ್ವಾಲಾಮುಖಿಗಳು ಸಂಭವಿಸ್ತಾರೆ, ಅಂದ್ರೆ ಕಂಟಿನ್ಯೂಸ್ ಆಗಿ ಸಂಭವಿಸ್ತಕ್ಕಂಥ. ಎರಡನೇದು ಸುಪ್ತ ಜ್ವಾಲಾಮುಖಿಗಳು. ಸುಪ್ತ ಅಂದ್ರೆ ಸುಪ್ತ ಅಂದ್ರೆ ಯಾವಾಗಲೂ ಒಮ್ಮೆ ಸ್ಫೋಟಿಸಿ ಅನಂತರ ಬಹುಕಾಲ ಕಾರ್ಯಾಚರಣೆ ನಡೆಸದೆ ಸುಪ್ತವಾಗಿದ್ದು ಯಾವಾಗಲೂ ಒಮ್ಮೆ ಜಾಗೃತವಾಗ್ತಕ್ಕಂತಹ, ಅಂದ್ರೆ ಜಾಗೃತವಾಗಿ ಕಾರ್ಯಾಚರಣೆ ನಡೆಸುವ ಜ್ವಾಲಾಮುಖಿಗಳನ್ನ ಸುಪ್ತ ಜ್ವಾಲಾಮುಖಿಗಳು ಅಂತ ಕರೀತೀವಿ. ಯಾವಾಗಲೂ ಒಂದ್ಸರಿ ಸಂಭವಿಸಿರ್ತವೆ. ಸೊ ಅನೇಕ ವರ್ಷಗಳ ನಂತರ ತರುವಾಯ ಹಾಗೆ ಸುಪ್ತವಾಗಿರ್ತಕ್ಕಂಥದ್ದು ಮತ್ತಿನ್ಯಾವಾಗ್ಲೂ ಸಂಭವಿಸ್ತಕ್ಕಂಥದ್ದು, ಮತ್ತಿನ್ಯಾವಾಗ್ಲೂ ಕಾರ್ಯಾಚರಣೆಯನ್ನ ನಡೆಸುವಂತಹ ಜ್ವಾಲಾಮುಖಿಗಳನ್ನ ಸುಪ್ತ ಜ್ವಾಲಾಮುಖಿಗಳು ಎಂದು ಕರೀತೀವಿ. ಉದಾಹರಣೆಯನ್ನು ನೋಡ್ತಾ ಹೋದ್ರೆ ಇಟಲಿಯಲ್ಲಿ ಇರ್ತಕ್ಕಂತಹ ಮೌಂಟ್ ವೆಸೂವಿಯಸ್ ಎಂಬತಕ್ಕಂಥದ್ದಲ್ಲಿ, ಹಾಗೇನೆ ಜಪಾನ್ ಏನ್ ದೇಶದ ದ್ವೀಪ ರಾಷ್ಟ್ರ ಜಪಾನಿನ ಫ್ಯೂಜಿಯಾಮ, ಸೊ ಇಂಡೋನೇಷಿಯಾದ ಕ್ರಕಟೋವಾ, ತಾಂಜೇನಿಯಾದ ಕಿಲಿಮಂಜಾರೋ ಎಂಬತಕ್ಕಂತಹ ಮುಂತಾದ ಜ್ವಾಲಾಮುಖಿಗಳನ್ನ ನಾವು ಸುಪ್ತ ಜ್ವಾಲಾಮುಖಿಗಳು ಎಲ್ಲಿ ನಾವು ತಿಳ್ಕೊಳ್ಬಹುದು. ಇನ್ನ ಮೂರನೇದು ಲುಪ್ತ ಜ್ವಾಲಾಮುಖಿಗಳು.
ಏನಿದು ಲುಪ್ತ ಜ್ವಾಲಾಮುಖಿಗಳು ಅಂದ್ರೆ ಹಿಂದೆ ಪುರಾತನ ಕಾಲದಲ್ಲಿ ಯಾವಾಗಲೂ ಒಂದು ಸಂದರ್ಭದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿದ್ದು, ನಂತರದಲ್ಲಿ ಯಾವುದೇ ರೀತಿಯ ಕಾರ್ಯಾಚರಣೆಯನ್ನ ನಡೆಸದೇ ಇರ್ತಕ್ಕಂತಹ ಜ್ವಾಲಾಮುಖಿಗಳನ್ನ, ಯಾವುದೇ ಕಾರ್ಯಾಚರಣೆ ನಡೆಸಿಲ್ಲ, ಸೊ ಅಂತಹ ಜ್ವಾಲಾಮುಖಿಗಳನ್ನ ಲುಪ್ತ ಜ್ವಾಲಾಮುಖಿಗಳು ಅಂತ ಕರೀತಾರೆ. ಯಾವಾಗಲೂ ಒಮ್ಮೆ ಪುರಾತನ ಕಾಲದಲ್ಲಿ ಯಾವಾಗಲೂ ಒಂದ್ಸಾರಿ ನಡೆಸಿದೆ ಮತ್ತು ಇನ್ಯಾವತ್ತೂ ಅದು ಸಂಭವಿಸಿಲ್ಲ, ಅಂತವುಗಳನ್ನ ಲುಪ್ತ ಜ್ವಾಲಾಮುಖಿಗಳು ಎಂದು ಕರೀತಾರೆ. ಉದಾಹರಣೆ ಅರ್ಜೆಂಟೀನಾ ಏನಿದೆ, ಸೊ ಅರ್ಜೆಂಟೀನಾ ಗೋವಾ, ಇನ್ನ ತಾಂಜೇನಿಯಾದ ಗೋರಾಂಗುರು, ಸೊ ಹಾಗೇನೆ ಸ್ಕಾಟ್ಲ್ಯಾಂಡ್ ಏನಿದೆ, ಸ್ಕಾಟ್ಲ್ಯಾಂಡಿನ ಅರ್ಥರ್ ಸೀಟ್ ಎಂಬತಕ್ಕಂತಹ ಒಂದು ಜ್ವಾಲಾಮುಖಿಗಳನ್ನ ನಾವು ಲುಪ್ತ ಜ್ವಾಲಾಮುಖಿ ಅಡಿಯಲ್ಲಿ ತಿಳ್ಕೊಳ್ಬಹುದು. ಎಸ್, ಅರ್ಥ ಆಗುತ್ತಲ್ಲ. ಸೊ ಜ್ವಾಲಾಮುಖಿಯ ವಿಧಗಳು ಯಾವ್ಯಾವಂದ್ರೆ ಜಾಗೃತ ಜ್ವಾಲಾಮುಖಿಗಳು, ಸುಪ್ತ ಜ್ವಾಲಾಮುಖಿಗಳು ಮತ್ತು ಲುಪ್ತ ಜ್ವಾಲಾಮುಖಿಗಳು ಎಂಬುದಾಗಿ ವಿಧಗಳನ್ನಾಗಿ ವಿಭಾಗ ಮಾಡಿದ್ವಿ. ಇಲ್ಲಿ ಜಾಗೃತ ಜ್ವಾಲಾಮುಖಿಗಳು ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇರ್ತವೆ. ಸುಪ್ತ ಜ್ವಾಲಾಮುಖಿಗಳು ಹಿಂದೆ ಯಾವಾಗಲೂ ಒಂದ್ಸಾರಿ ಕಾರ್ಯಾಚರಣೆ ನಡೆಸಿ ಮತ್ತೆ ಇನ್ಯಾವಾಗ್ಲೂ ಅನೇಕ ವರ್ಷಗಳ ತರುವಾಯ ಮತ್ತೆ ತಮ್ಮ ಕಾರ್ಯಾಚರಣೆ ನಡೆಸ್ತಕ್ಕಂತಹ ಸುಪ್ತ ಜ್ವಾಲಾಮುಖಿಗಳು ಅಂತ ಕರಿತೀವಿ. ಲುಪ್ತ ಜ್ವಾಲಾಮುಖಿಗಳು ಅಂದ್ರೆ ಯಾವಾಗ್ಲೂ ಪುರಾತನ ಕಾಲದಲ್ಲಿ ಒಮ್ಮೆ ಕಾರ್ಯಾಚರಣೆ ನಡೆಸಿ ಇದುವರೆಗೂ ಸಹ ಯಾವುದೇ ರೀತಿಯ ಕಾರ್ಯಾಚರಣೆಯನ್ನ ನಡೆಸಿಲ್ಲದೆ ಇರ್ತಕ್ಕಂತಹ ಜ್ವಾಲಾಮುಖಿಗಳನ್ನ ಲುಪ್ತ ಜ್ವಾಲಾಮುಖಿಗಳು ಎಂದು ಕರೀತೀವಿ. ಸೊ ಹೀಗೆ ನಾವು ವಿಂಗಡಣೆಯನ್ನ ಮಾಡಬಹುದು. ಇನ್ನು ಜ್ವಾಲಾಮುಖಿಯ ವಸ್ತುಗಳು ಇದಾವೆ. ಜ್ವಾಲಾಮುಖಿಯಲ್ಲಿ ಬರ್ತಕ್ಕಂತಹ ವಸ್ತುಗಳು ಜ್ವಾಲಾಮುಖಿಯಿಂದ 3 ಬಗೆಯ ವಸ್ತುಗಳು ಹೊರಗೆ ಬರ್ತಾವಂತೆ. ಯಾವಪ್ಪ ಅಂತ ಹೇಳಿದ್ರೆ ಘನ ವಸ್ತುಗಳು. ಘನ ವಸ್ತುಗಳು ಏನಿದಾವೆ, ಈ ಲಾವಾರಸದ ಗುಂಡುಗಳು, ಕಿಟ್ಟ ಧೂಳು, ಬೂದಿ, ಇವು ಘನ ವಸ್ತುಗಳಾಗಿರ್ತಕ್ಕಂಥವು. ಇನ್ನ ದ್ರವ ವಸ್ತು ಆಗಿರ್ತಕ್ಕಂತಹ ಲಾವಾರಸ ಗೊತ್ತಲ್ಲ ನಿಮ್ಗೆ. ಸೊ ಲಾವಾರಸ ಹೊರಗೆ ಬರ್ತಕ್ಕಂಥದ್ದು. ಇನ್ನು ಅನಿಲಗಳು ಯಾವಪ್ಪ ಅಂದ್ರೆ ಗಂಧಕ, ಜಲಜನಕ, ಇಂಗಾದ ಡೈಆಕ್ಸೈಡು, ನೀರಾವಿ ಮೊದಲಾದ ಅನಿಲಗಳು ಹೊರಗೆ ಬರ್ತಕ್ಕಂಥದ್ದು. ಪ್ರಮುಖವಾಗಿರ್ತಕ್ಕಂಥ ಘನ ವಸ್ತು, ದ್ರವ ವಸ್ತು ಮತ್ತು ಅನಿಲ ವಸ್ತುಗಳನ್ನ ಆ ಒಂದು ಜ್ವಾಲಾಮುಖಿಯಿಂದ ಹೊರ ಬರ್ತಕ್ಕಂತಹ ವಸ್ತುಗಳಾಗಿರ್ತಕ್ಕಂಥದ್ದು. ಇಷ್ಟ ಅರ್ಥ ಆಯ್ತು. ನೆಕ್ಸ್ಟ್ ನಾವು ಜ್ವಾಲಾಮುಖಿಗಳ ಹಂಚಿಕೆ. ನಾವು ಜ್ವಾಲಾಮುಖಿಗಳ ಹಂಚಿಕೆಯ ವಿಚಾರಕ್ಕೆ ಬಂದ್ರೆ, ಜ್ವಾಲಾಮುಖಿಯ ಹಂಚಿಕೆ ಅನೇಕ ಪ್ರದೇಶಗಳಲ್ಲಿ ಹಂಚಿಕೆ ಆಗಿರ್ತಕ್ಕಂಥದ್ದು. ಪ್ರಪಂಚದ ಅನೇಕ ಪ್ರದೇಶಗಳಲ್ಲಿ ಜ್ವಾಲಾಮುಖಿಗಳು ಸಂಭವಿಸ್ತಾನೆ ಇರ್ತವೆ. ಸೊ ಅದರಲ್ಲಿ ದ್ವೀಪಗಳು, ಹೊಸ ಮಡಿಕೆ ಪರ್ವತಗಳು ಸರಣಿಗಳು ಮತ್ತು ಭೂಖಂಡಗಳಲ್ಲಿರ್ತಕ್ಕಂತಹ ಪ್ರಸ್ಥಭೂಮಿಗಳಲ್ಲೂ ಸಹ ಇದು ಕಂಡು ಬರ್ತಕ್ಕಂಥದ್ದು. ಪ್ರಮುಖವಾಗಿರ್ತಕ್ಕಂತಹ ಜ್ವಾಲಾಮುಖಿಯ ಹಂಚಿಕೆ ಪ್ರದೇಶಗಳು ನೋಡ್ತಾ ಹೋದ್ರೆ ಇಲ್ಲಿ ಪೆಸಿಫಿಕ್ ವೃತ್ತ ಅಥವಾ ಪೆಸಿಫಿಕ್ ಅಗ್ನಿವೃತ್ತ ಅಂತ ಕರೀತೀವಿ. ಪೆಸಿಫಿಕ್ ವೃತ್ತ ಅಥವಾ ಪೆಸಿಫಿಕ್ ಅಗ್ನಿವೃತ್ತ ಅಂತ ಹೇಳಿ ಕರಿತೀವಿ ಮೊದಲನೇದಾಗಿ. ಇನ್ನು ಪೆಸಿಫಿಕ್ ಸಾಗರದ ಕರಾವಳಿಗಳಲ್ಲಿ ಅಂದ್ರೆ ಈ ಫಿಲಿಪೈನ್ಸ್, ಜಪಾನ್, USA, ಮಧ್ಯ ಅಮೆರಿಕ, ದಕ್ಷಿಣ ಅಮೆರಿಕ ಇತ್ಯಾದಿ ಒಂದು ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗೆ ಎರಡನೇದಾಗಿ ಮಧ್ಯ ಅಟ್ಲಾಂಟಿಕ್ ವಲಯ. ಎಸ್, ಇದು ಐಸ್ಲ್ಯಾಂಡ್ ಮತ್ತು ವೆಸ್ಟ್ ಇಂಡೀಸ್ ದ್ವೀಪಗಳು. ಮಧ್ಯ ಅಟ್ಲಾಂಟಿಕ್ ವಲಯದಲ್ಲಿ ಐಸ್ಲ್ಯಾಂಡ್ ಮತ್ತು ವೆಸ್ಟ್ ಇಂಡೀಸ್ ದ್ವೀಪಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಮೂರನೇದಾಗಿ ಮಧ್ಯ ಭೂಖಂಡ ವಲಯದಲ್ಲಿ ನಾವೇನು ಇಟಲಿ, ಸ್ಪೇನ್, ಫ್ರಾನ್ಸ್, ಗ್ರೀಸ್, ಟರ್ಕಿ ಇತ್ಯಾದಿ ದೇಶಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಅರ್ಥ ಆಗುತ್ತಲ್ಲ. ಸೊ ಇಲ್ಲಿ ನಾವು ಏನು ಈ ಜ್ವಾಲಾಮುಖಿಯ ವಲಯಗಳು ಅಂತ ಕರೀತೀವಿ. ಇದರಲ್ಲಿ ನಾವೇನು ಪ್ರಮುಖ ದ್ವೀಪಗಳು ಅಂದ್ರೆ ಹವಾಯಿ ದ್ವೀಪ ಮತ್ತು ಇಂಡೋನೇಷ್ಯಾ ದ್ವೀಪವನ್ನ ಪದೇ ಪದೇ ಸಂಭವಿಸ್ತಕ್ಕಂಥದ್ದನ್ನ ಕಾಣಬಹುದು. ಅರ್ಥ ಆಗುತ್ತಲ್ಲ ಮಕ್ಕಳೇ? ರೈಟ್, ಇಷ್ಟು ಜ್ವಾಲಾಮುಖಿಗೆ ಸಂಬಂಧಪಟ್ಟಂತಹ ಮಾಹಿತಿ. Volcanoes are our most explosive landforms, able to eject molten rock and clouds of thick ash high into the atmosphere, with devastating consequences.
Volcanoes mostly occur along destructive and constructive plate boundaries, where plates are pushed together or dragged apart. Cracks or weaknesses allow magma to rise up from below the Earth's crust. Pressure builds up, which then releases suddenly, causing the magma to explode. A volcanic eruption. Magma that reaches the Earth's surface is called lava. This molten lava eventually cools to form new rock. After more eruptions over time, the mound of rock builds up, forming a cone-shaped volcano. Volcanoes all have the same key structure. A collection of magma underneath the volcano forms a hot, bubbling furnace called the magma chamber. The main vent allows this magma to escape. And secondary vents are smaller outlets the magma can travel through. The caved-in surface is called the crater. It's created after an eruption blows the top off the volcano. Eruptions occur when pressure forces magma from the chamber up the main vent towards the crater. If the ash and mud from a volcanic eruption mix with rainwater or snow, it creates fast-moving mud flows. The hot lava and overwhelming mud flows can destroy huge areas. However, volcanoes are also essential for life on our planet. Scientists believe that volcanoes formed Earth's first atmosphere by spewing water vapor, sulfur dioxide, nitrogen and carbon dioxide into the air. And volcanic eruptions continue to contribute to the carbon cycle, crucial to life, by releasing carbon dioxide. They can go through long periods of being very active, but they may also become dormant, not erupting for hundreds or thousands of years. And eventually, they can become extinct, just leaving a cone-shaped hill that never erupts again. ಇನ್ನು ನಂತರದಲ್ಲಿ ನಾವು ಭೂಕಂಪಗಳು, ಅಂತರ್ಜನಿತ ಶಕ್ತಿಗಳಲ್ಲಿ ಮತ್ತೊಂದು ವಿಧವಾಗಿರ್ತಕ್ಕಂತಹ ಭೂಕಂಪಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಭೂಕಂಪನಗಳು ಭೂ ಮೇಲ್ಮೈಯಲ್ಲಿ ಉಂಟಾಗುವ ನಡುಗುವಿಕೆ ಅಥವಾ ಕಂಪಿಸ್ತಕ್ಕಂತಹ ಒಂದು ವಿಧಾನ. ಅಂದ್ರೆ ಭೂ ಮೇಲ್ಮೈಯಲ್ಲಿ ನಡುಗುವಿಕೆ ಹಾಗೂ ಈ ಕಂಪನ ಹಾಗೂ ಕಂಪನಗಳ ಸರಣಿಗಳನ್ನ ನಾವು ಏನಂತ ಕರಿತೀವಿ? ಭೂಕಂಪಗಳು ಅಂತ ಕರಿತೀವಿ. ಎಸ್, ಭೂಕಂಪಗಳು ಎಂದರೇನು ಎನ್ನುವ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಭೂ ಮೇಲ್ಮೈಯಲ್ಲಿ ಉಂಟಾಗುವ ನಡುಗುವಿಕೆ, ಕಂಪನ ಹಾಗೂ ಕಂಪನಗಳ ಸರಣಿಗಳನ್ನ ಭೂಕಂಪಗಳು ಎಂಬುದಾಗಿ ಕರೆಯುತ್ತೇವೆ. ಎಸ್, ಈ ಭೂಕಂಪನಗಳೇನಿದಾವೆ ಇವುಗಳು ಭೂಕವಚದ ಶಿಲೆಗಳ ಕ್ಷಿಪ್ರ ಚಲನೆ ಏನಿದೆ, ಸೊ ಆ ಚಲನೆಯಿಂದ ಭೂಕವಚ ಅಥವಾ ಮ್ಯಾಂಟಲ್ ಏನಿದೆ, ಭೂಕವಚ ಅಥವಾ ಮ್ಯಾಂಟಲ್ ಪದರದೊಳಗೆ ಉಂಟಾಗ್ತಕ್ಕಂಥದ್ದು ಈ ಭೂಕಂಪನ. ಈ ಭೂಕಂಪನದ ತೀವ್ರತೆ ಇದೆ. ಸೊ ತೀವ್ರತೆ ಭೂಕಂಪನದ ಹೊರಕೇಂದ್ರದ ಸಮೀಪ ಬಹಳಷ್ಟು ತೀವ್ರವಾಗಿರ್ತಕ್ಕಂಥದ್ದು. ಸೊ ಮತ್ತು ಹೊರ ಕೇಂದ್ರದಿಂದ ದೂರ ಹೋದಂತೆ ಕಂಪನದ ತೀವ್ರತೆ ಕಡಿಮೆ ಆಗ್ತಾ ಬರ್ತಕ್ಕಂಥದ್ದು. ರೈಟ್. ಈ ಭೂಕಂಪನಾಭಿಯ ಭೂ ಮೇಲ್ಮೈ ಸಮೀಪದಲ್ಲಿದ್ರೆ ಭೂಕಂಪನದ ಅಲೆಗಳು ಪ್ರಬಲವಾಗಿದ್ದು ಹೆಚ್ಚು ಪರಿಣಾಮವನ್ನ ಉಂಟು ಮಾಡ್ತವೆ. ಸೊ ಭೂಕಂಪನದ ತೀವ್ರತೆ ಎಲ್ಲಿ ಹೆಚ್ಚಾಗಿರುತ್ತೋ ಸೊ ಅಲ್ಲಿ ಅದರ ಪರಿಣಾಮವೂ ಸಹ ಅಷ್ಟೇ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇನ್ನು ಈ ಭೂಕಂಪನ ಏನು ಭೂಮಿಯ ಅಂತರಾಳದಲ್ಲಿ ಉಂಟಾಗ್ತಕ್ಕಂತಹ ಭೂಕಂಪದ ಉಗಮ ಸ್ಥಾನವನ್ನ ಭೂಕಂಪನಾಭಿ ಅಂತೇಳಿ ಕರೀತಾರೆ. ಭೂಕಂಪ ಎಲ್ಲಿ ಹುಟ್ಟುತ್ತೆ ಸೊ ಅದನ್ನ ಭೂಕಂಪನಾಭಿ ಅಂತೇಳಿ ಕರೀತಾರೆ, ಅಥವಾ ಭೂಕಂಪದ ಒಳಕೇಂದ್ರವೆಂದು ಸಹ ಅದನ್ನ ಕರೀತಾರೆ.
ಈ ಭೂಕಂಪ ನಾಭಿಯಿಂದ ಲಂಬಕೋನದಲ್ಲಿರ್ತಕ್ಕಂತಹ ಭೂ ಮೇಲ್ಮೈನ ಸ್ಥಳವನ್ನ ಭೂಕಂಪದ ಹೊರಕೇಂದ್ರ ಅಂತ ಕರೀತಾರೆ. ಭೂಕಂಪ ಇಲ್ಲಿ ಉಂಟಾಗತ್ತೆ ಅಂತ ಹೇಳಿದ್ರೆ, ಒಂದು ಪ್ರದೇಶದಲ್ಲಿ ಉಂಟಾಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ಉಂಟಾಗತ್ತೆ ಭೂಮಿ ಅಂತರಾಳದಲ್ಲಿ ಅಂತ ಹೇಳಿದ್ರೆ ಇದನ್ನೇನಂತ ಕರಿತೀವಿ? ಭೂಕಂಪ ನಾಭಿ ಅಂತ ಕರಿತೀವಿ. ಸೊ ಇನ್ನ ಭೂಕಂಪದ ಇಲ್ಲಿ ಸಂಭವಿಸುತ್ತಲ್ಲ ಈ ಕೇಂದ್ರ, ಸೊ ಈ ಕೇಂದ್ರವನ್ನ ಭೂಕಂಪದ ಹೊರ ಕೇಂದ್ರ ಅಂತಲೂ ಸಹ ಕರೆಯುತ್ತೇವೆ. ಇಲ್ಲಿ ಭೂಕಂಪವನ್ನ ಕುರಿತು ವೈಜ್ಞಾನಿಕ ಅಧ್ಯಯನವನ್ನ ಭೂಕಂಪ ಶಾಸ್ತ್ರ ಅಥವಾ ಸಿಸ್ಮೋಲಜಿ ಅಂತೇಳಿ ಕರಿತೀವಿ. ಸೊ ಭೂಕಂಪವನ್ನ ಏನು ಅಲೆಗಳ ಆರಂಭದ ಸ್ಥಳ, ವೇಳೆ, ವೇಗ ಮತ್ತು ದಿಕ್ಕನ್ನ ದಾಖಲಿಸತಕ್ಕಂತಹ ಒಂದು ಉಪಕರಣ ಇದೆಯಲ್ಲ, ಅದನ್ನ ಭೂಕಂಪ ಮಾಪಕ ಅಥವಾ ಸಿಸ್ಮೋಗ್ರಫಿ ಅಂತೇಳಿ ಕರಿತೀವಿ. ಸಿಸ್ಮೋಗ್ರಾಫ್ ಅಂತೇಳಿ ಕರಿತೀವಿ. ಸೊ ಭೂಕಂಪವನ್ನ ಅಳೆತಕ್ಕಂತಹ ಒಂದು ಒಂದು ಏನಿದೆ ಉಪಕರಣ ಇದೆ, ಅದು ಸಿಸ್ಮೋಗ್ರಾಫ್ ಅಂತೇಳಿ ಕರಿತೀವಿ. ನೆನಪಿಟ್ಕೊಳ್ಬೇಕು. ಈ ಭೂಕಂಪನದನ್ನ ನಾವು ಏನು ಭೂಕಂಪ ಸಂಭವಿಸುತ್ತೆ, ಇದಕ್ಕೆಲ್ಲ ಕಾರಣ ಏನು? ಭೂಕಂಪಗಳು ಸಂಭವಿಸಲಿಕ್ಕೆ ಕಾರಣವೇನು ಅಂತ ನೋಡ್ತಾ ಹೋದ್ರೆ ಪ್ರಮುಖವಾಗಿರ್ತಕ್ಕಂಥ ಕಾರಣವನ್ನ ಕೊಡಬಹುದು. ಒಂದು ಭೂರಚನಾ ಕಾರಣಗಳಾಗಿರ್ಬೋದು, ಜ್ವಾಲಾಮುಖಿಯ ಸ್ಫೋಟನೆಗಳಾಗಬಹುದು, ಸ್ತರಭಂಗಗಳಾಗಬಹುದು, ಅಥವಾ ಮಾನವ ನಿರ್ಮಿತ ಅಂಶಗಳು ಸಹ ಭೂಕಂಪನಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಕಾರಣಗಳನ್ನ ನೀಡಬಹುದು ಅಂತ ಹೇಳ್ತಾ ಹೋದ್ರೆ, ನಾವೀಗ ಮೊದಲನೇದಾಗಿ ಈ ಭೂರಚನಾ ಕಾರಣಗಳನ್ನ ನೋಡೋಣ. ಭೂರಚನಾ ಕಾರಣಗಳು ಹೇಗೆ ಭೂಕಂಪಕ್ಕೆ ಕಾರಣ ಆಗ್ತಕ್ಕಂಥವು. ಈ ಭೂಕವಚ ಏನಿದೆ, ಈ ಕವಚವು ಹಲವಾರು ದೊಡ್ಡ ಮತ್ತು ಸಣ್ಣದಾಗಿರ್ತಕ್ಕಂತಹ ಶಿಲಾಫಲಕಗಳಿಂದ ಕೂಡಿರ್ತಕ್ಕಂಥದ್ದು. ಈ ಭೂಫಲಕಗಳ ಅಂಚುಗಳು ಚಲಿಸುವ ಭಾಗ, ಆ ಭೂಕವಚದ ಅಂಚುಗಳು ಅವುಗಳು ಚಲನೆಯಲ್ಲಿ ಇರ್ತವೆ. ಸೊ ಆ ಚಲಿಸುವ ಸಂದರ್ಭ, ಚಲನೆಯ ಭಾಗದಲ್ಲಿ ಇರ್ತಕ್ಕಂಥದ್ದು ಇವು ಭೂಕಂಪಗಳು ಉಂಟಾಗುವಂತಹ ಮೂಲ ಸ್ಥಳಗಳು ಅಂತ ಹೇಳ್ಬೋದು. ಉದಾಹರಣೆ ಕೊಟ್ಟಿದ್ದಾರೆ, ಏನು ಪೆಸಿಫಿಕ್ ಸಾಗರದ ಸುತ್ತಮುತ್ತಲಿನ ವಲಯ ಏನಿದೆ, ಸೊ ಇಲ್ಲಿ ಏನು ಸಣ್ಣ ಮತ್ತು ಬೃಹತ್ತಾಗಿರ್ತಕ್ಕಂತಹ ಚಲಿಸುವ ಭಾಗಗಳು ಫಲಕಗಳೇನಿದಾವೆ, ಸೊ ಇವುಗಳೇ ಸಹ ಮೂಲ ಸ್ಥಳಗಳು ಅಂತ, ಭೂಕಂಪ ಸಂಭವಿಸುವಂತಹ ಮೂಲ ಸ್ಥಳಗಳು ಎಂದು ಸಹ ಅದನ್ನ ಹೇಳ್ಬೋದು. ಇನ್ನ ಎರಡನೇದು ಜ್ವಾಲಾಮುಖಿ ಸ್ಫೋಟನೆಗಳು. ಜ್ವಾಲಾಮುಖಿಯ ಸ್ಫೋಟನೆಗಳು, ಜ್ವಾಲಾಮುಖಿಯಲ್ಲಿರ್ತಕ್ಕಂತಹ ಅನಿಲಗಳ ಸ್ಫೋಟನೆಯಿಂದನೂ ಸಹ ಭೂಕಂಪಗಳು ಉಂಟಾಗ್ತಕ್ಕಂಥದ್ದು. ಎಕ್ಸಾಂಪಲ್, ಇಂಡೋನೇಷ್ಯಾದ ಕ್ರಕಟೋವಾ ಜ್ವಾಲಾಮುಖಿಯಲ್ಲಿ ಜ್ವಾಲಾಮುಖಿ ಸಂಭವಿಸಿದಾಗ ಭೂಕಂಪವು ಸಹ ಅಲ್ಲಿ ಉಂಟಾಗುತ್ತೆ. ಇನ್ನು ಸ್ತರಭಂಗ, ಭೂಮಿಯ ಶಿಲಾಸ್ತರಗಳ ಹೊಂದಾಣಿಕೆಯು ಹಲವು ವಿಧಗಳಲ್ಲಿ ಕಂಡು ಬರುತ್ತಂತೆ. ಸೊ ಅವುಗಳ ಸ್ಥಾನ ಪಲ್ಲಟ, ಭೂಕುಸಿತ ಇವುಗಳಿಂದ ಈ ಭೂಸ್ತರಗಳು ಮೇಲಕ್ಕೆ ಅಥವಾ ಕೆಳಕ್ಕೆ, ಮೇಲ್ಮುಖವಾಗಿ ಅಥವಾ ಕೆಳಮುಖವಾಗಿ ಜರುಗುವುದರಿಂದ ಭೂಮಿಯ ಆಳದಲ್ಲಿ ಆ ಉದ್ದವಾಗಿರ್ತಕ್ಕಂತಹ ಬಿರುಕು ಕಂಡು ಬರುತ್ತೆ. ಈ ರೀತಿಯ ಭೂಫಲಕಗಳು ಸ್ಥಾನ ಪಲ್ಲಟವಾಗುವುದರಿಂದ, ಈ ರೀತಿಯ ಭೂಫಲಕಗಳು ಸ್ಥಾನ ಪಲ್ಲಟವಾಗುವುದರಿಂದ ಭೂಕಂಪನಗಳು ಉಂಟಾಗ್ತವೆ. ಉದಾಹರಣೆ ಕೊಡ್ತಾ ಹೋದ್ರೆ ಅಮೆರಿಕದ ಈ ಕ್ಯಾಲಿಫೋರ್ನಿಯಾದಲ್ಲಿರ್ತಕ್ಕಂತಹ ಸಾನ್ ಆಂಡ್ರಿಯಾಸ್ ಸ್ತರಭಂಗವಂತ ಪ್ರದೇಶ ಅಂತ ಹೇಳಿ ಉದಾಹರಣೆಯನ್ನ ನೀಡಿದ್ದಾರೆ. ಇನ್ನ ಪ್ರಮುಖವಾಗಿರ್ತಕ್ಕಂತಹ ಕಾರಣ ಮಾನವ ನಿರ್ಮಿತ ಅಂಶಗಳು. ನಾವೆಲ್ಲರೂ ಸಹ ಭೂಕಂಪ ಆಗ್ಲಿಕ್ಕೆ ಕಾರಣ ಅಂತೇಳಿ ಈ ಮೂಲಕ ಹೇಳ್ಬೋದು. ಸೊ ಮಾನವ ನಿರ್ಮಿತ ಕಾರಣಗಳು ಏನ್ ಪ್ರಕೃತಿಯೊಡನೆ ಮಾನವನು ನಡೆಸುವಂತಹ ಅತಿಯಾದ ಕಾರ್ಯಾಚರಣೆಗಳಿದ್ದಾವೆ. ಸೊ ಇವು ಸಹ ಭೂಕಂಪ ಉಂಟಾಗಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅಂದ್ರೆ ನಾವೇನೇನೆಲ್ಲ ಕಾರ್ಯಚಟುವಟಿಕೆಯನ್ನ ಭೂಮಿಯ ಮೇಲ್ಭಾಗದಲ್ಲಿ ಮಾಡ್ತಾ ಹೋಗ್ತೀವಲ್ಲ, ಸೊ ಇವು ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು ಆಗಬಹುದು ಅಂತ ಹೇಳ್ಬೋದು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಕಾರಣಗಳು, ಈ ಗಣಿಗಾರಿಕೆಯನ್ನ ಮಾಡ್ತೀವಲ್ಲ, ಗಣಿಗಾರಿಕೆಯನ್ನ ಮಾಡೋದ್ರಿಂದ ಬೃಹತ್ ಅಣೆಕಟ್ಟುಗಳನ್ನ ಕಟ್ಟಿ ಅಲ್ಲಿ ಒಂದು ಪ್ರದೇಶದಲ್ಲಿ ನೀರನ್ನ ನಿಲ್ಲಿಸೋದ್ರಿಂದ ಅಲ್ಲಿ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು. ಮತ್ತು ಈ ಜಲಾಶಯಗಳ ನಿರ್ಮಾಣ, ಅಣು ಪರೀಕ್ಷೆಗಳನ್ನ ನಡೆಸ್ತಾ ಹೋಗ್ತೀವಿ. ಸೊ ಹಾಗಾಗಿ ಎಲ್ಲ ಮಾನವ ನಿರ್ಮಿತ ಕಾರಣಗಳು ಸಹ ಭೂಕಂಪಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗ್ತವೆ ಅಂತ ಹೇಳ್ತಾ
ಸೊ ಅದರಲ್ಲಿ ನಾವು ಮಹಾರಾಷ್ಟ್ರದ ಕೊಯ್ನಾ ಜಲಾಶಯ ಅಣೆಕಟ್ಟನ್ನೇ ಕಟ್ಟಿದೀವಿ. US ನಲ್ಲಿರ್ತಕ್ಕಂಥ ಹೋವರ್ ಅಣೆಕಟ್ಟು ಏನಿದೆ, ಇವು ಬಹಳ ಪ್ರಮಾಣದಲ್ಲಿರ್ತಕ್ಕಂತಹ ನೀರನ್ನ ಸಂಗ್ರಹಣೆ ಮಾಡೋದ್ರಿಂದ ಆ ಪ್ರದೇಶದಲ್ಲಿ ಹೆಚ್ಚು ಒತ್ತಡ ಉಂಟಾಗಿ ಭೂಕಂಪಗಳು ಸಂಭವಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥ. ಇಷ್ಟು ಭೂಕಂಪಗಳ ಕಾರಣಗಳು ಅಂತ ಹೇಳ್ಬೋದು. ನಂತರದಲ್ಲಿ ಭೂಕಂಪದ ಅಲೆಗಳ ಬಗ್ಗೆ ತಿಳಿತಾ ಹೋದ್ರೆ, ಪ್ರಾಥಮಿಕ ಅಲೆಗಳು, ನಾವು ಪ್ರಮುಖವಾಗಿ ಭೂಕಂಪದ ಅಲೆಗಳ ಬಗ್ಗೆ ತಿಳಿತಾ ಹೋದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು ಮತ್ತು ತೃತೀಯ ಅಲೆಗಳು ಅಂತ ವಿಭಾಗವನ್ನ ಮಾಡಿದ್ವಿ. ಈ ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು, ತೃತೀಯ ಅಲೆಗಳಲ್ಲಿ ಯಾವೆಲ್ಲ ವಿಚಾರವನ್ನ ಬರ್ತವೆ ಅಂತ ಹೇಳಿದ್ರೆ, ಇವುಗಳು ಪ್ರಾಥಮಿಕ ಅಲೆಗಳಿಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಅಲೆಗಳು ಇವುಗಳು ಭೂಕಂಪನದ ಒಳಕೇಂದ್ರದಿಂದ ಮೊದಲು ಹೊರಕೇಂದ್ರವನ್ನ ತಲುಪ್ತವೆ. ಇವುಗಳು ಈ ನೀಲ ಅಲೆಗಳು, ನೇರವಾಗಿರ್ತಕ್ಕಂತಹ ಅಲೆಗಳಾಗಿರ್ತಕ್ಕಂಥದ್ದು ಅತ್ಯಂತ ವೇಗವಾಗಿ ಚಲಿಸ್ತವೆ. ಪ್ರಾಥಮಿಕ ಅಲೆಗಳು ನೀಳವಾಗಿದ್ದು ಅತ್ಯಂತ ವೇಗವಾಗಿ ಚಲಿಸ್ತವೆ. ಸೊ ಇವುಗಳು ಈ ಘನ, ದ್ರವ ಮತ್ತು ಅನಿಲಗಳ ಮೂಲಕ ಚಲಿಸುತ್ತವೆ. ಘನ ರೂಪದಲ್ಲಿ, ದ್ರವ ರೂಪದಲ್ಲಿ ಮತ್ತು ಅನಿಲ ರೂಪದಲ್ಲಿ ಚಲಿಸ್ತಕ್ಕಂಥದ್ದನ್ನ ನೋಡ್ತೀವಿ. ಇನ್ನು ದ್ವಿತೀಯ ಅಲೆಗಳು ಇವುಗಳನ್ನ ಅಡ್ಡ ಅಲೆಗಳು ಅಂತಾನು ಕರೀತಾರಂತೆ. ಸೊ ಇವು ದ್ರವ ವಸ್ತುಗಳ ಮೂಲಕ ಚಲಿಸ್ತವೆ. ಇದು ಪ್ರಾಥಮಿಕ ಅಲೆಗಳ ನಂತರ ಇವು ಹೆಚ್ಚಾಗಿ ಹೊರಕೇಂದ್ರವನ್ನ, ಪ್ರಾಥಮಿಕ ಅಲೆಗಳ ನಂತರ ಹೊರಕೇಂದ್ರವನ್ನ ತಲುಪ್ತವೆ. ಮೂರನೇದು ತೃತೀಯ ಮೂರನೇ ಅಲೆಯ. ಇವುಗಳನ್ನ ಉದ್ದ ಅಲೆ, ದ್ವಿತೀಯ ಅಲೆಯನ್ನ ಪ್ರಾಥಮಿಕ ಅಲೆಗಳನ್ನ ನೀಲ ಅಲೆಗಳು ಅಂತ ಕರೆದ್ರೆ, ದ್ವಿತೀಯ ಅಲೆಗಳನ್ನ ಏನಂತ ಕರಿತೀವಿ, ಅಡ್ಡ ಅಲೆಗಳು ಅಂತ ಕರಿತೀವಿ. ತೃತೀಯ ಅಲೆಗಳನ್ನ ಏನಂತ ಕರಿತೀವಿ, ಉದ್ದ ಅಲೆಗಳೆಂದು ಸಹ ಕರಿತೀವಿ. ಯಾವುಗಳನ್ನ? ತೃತೀಯ ಅಲೆಗಳನ್ನ. ಅಂದ್ರೆ ಇಲ್ಲಿ ಇವು ಅತ್ಯಂತ ನಿಧಾನಗತಿಯ ಭೂಕಂಪದ ಅಲೆಗಳಾಗಿರ್ತಕ್ಕಂಥ, ಆದ್ರೆ ಹಾನಿಕಾರಕ ಅಲೆಗಳು. ನಿಧಾನಗತಿಯ ಅಲೆಗಳಾದರೂ ಸಹ ಅತ್ಯಂತ ಹಾನಿಕಾರಕ ಅಲೆಗಳು ಈ ಒಂದು ತೃತೀಯ ಅಲೆಗಳು. ಅರ್ಥ ಆಯ್ತಲ್ಲ? ಸೊ ಇಷ್ಟು ಭೂಕಂಪಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಪ್ರಕೃತಿಯ ವಿಕೋಪಗಳ ಪೈಕಿ ಭೂಕಂಪನಗಳು ಮಾನವ ಬದುಕಿನ ಮೇಲೆ ಭೀಕರ ಪರಿಣಾಮ ಬೀರುತ್ತವೆ. ಪ್ರವಾಹ, ಚಂಡಮಾರುತ, ಬಿರುಗಾಳಿ, ಅತಿವೃಷ್ಟಿ, ಅನಾವೃಷ್ಟಿ, ಜ್ವಾಲಾಮುಖಿಗಳಂತೆ ಭೂಕಂಪನಗಳು ಪ್ರತಿ ವರ್ಷವೂ ನೂರಾರು ಸಾವಿರಾರು ಜೀವಿಗಳನ್ನು ಬಲಿ ತೆಗೆದುಕೊಳ್ಳುತ್ತಲೇ ಇವೆ. ಚೀನಾ, ಜಪಾನ್, ಫಿಲಿಪೈನ್ಸ್ ಮುಂತಾದ ದೇಶಗಳಂತೂ ಬಿಡುವಿಲ್ಲದೆ ಭೂಕಂಪನಗಳಿಂದ ತತ್ತರಿಸಿವೆ. ಹಿಮಾಲಯ ಬುಡದಲ್ಲಿರುವ ನಗರ, ಪಟ್ಟಣ, ಹಳ್ಳಿಗಳು ಭಯದ ನೆರಳಿನಲ್ಲೇ ಸುರಕ್ಷಿತವಿಲ್ಲದೆ ಕಂಗಾಲಾಗಿ ದಿನಗಳನ್ನು ನೂಕುತ್ತಿವೆ. ಮಹಾರಾಷ್ಟ್ರದ ಕಿಲಾರಿ, ಲಾತೂರ್ ಸುತ್ತಮುತ್ತಲಿನ ಪ್ರದೇಶ ಸೆಪ್ಟೆಂಬರ್ 3ರಂದು 1994ರ ಭೂಕಂಪನಕ್ಕೆ ಒಳಗಾಗಿ 10,000ಕ್ಕಿಂತ ಹೆಚ್ಚು ಜನ ಕೆಲವೇ ನಿಮಿಷಗಳಲ್ಲಿ ಪ್ರಾಣ ಕಳೆದುಕೊಂಡರು. ಸಾವಿರಾರು ಜನ ವಸತಿಗಳನ್ನು ಕಳೆದುಕೊಂಡು ಬೀದಿಗೆ ಬಿದ್ದರು. ಭೂಕಂಪನಗಳು ದ್ವೀಪಗಳಿಗಿಂತಲೂ ಹೆಚ್ಚಾಗಿ ತೀರ ಪ್ರದೇಶಗಳಲ್ಲೇ ಘಟಿಸುತ್ತವೆ ಎಂದು ನಾವು ತಿಳಿಯಬಹುದು. ಅರಿಸ್ಟಾಟಲ್ ಭೂಮಿಯೊಳಗೆ ಬಿರುಗಾಳಿ ದಹ್ಯ ವಸ್ತುಗಳನ್ನು ಉರಿಸಿದಾಗ ಭೂಕಂಪನಗಳಾಗುತ್ತವೆ ಎಂದು ಹೇಳಿದ. ಭೂಕಂಪನ ಹಲವು ರೀತಿಯಲ್ಲಿ ಭೂಮಿಯ ಮೇಲೆ ವಿಧ್ವಂಸಕಾರಿಯಾದ ಪರ್ವತ ಪ್ರದೇಶದಲ್ಲಿ ಭೂಮಿ ಕಂಪಿಸಿದರೆ ಕಣಿವೆಗಳಿಗೆ ಹಬ್ಬಿ ಕುಳಿತ ಹಿಮರಾಶಿ ಕಳಚಿಕೊಂಡು ಪರ್ವತಗಳೇ ಉರುಳಿದಂತೆ ಕೆಳಕ್ಕೆ ಉರುಳುತ್ತದೆ. ಭೂಮಿಯ ಕುಸಿತದಿಂದ ರಸ್ತೆಗಳು ನಾಶವಾಗಿ ರೈಲು ಹಳಿಗಳು ತಿರುಚಿಕೊಂಡು ವಿದ್ಯುತ್ ತಂತಿಗಳು ಕಡಿದು ಹೋಗಿ ಬೆಂಕಿ ಹುಟ್ಟಿಕೊಳ್ಳುವುದು ಉಂಟು. ಕಡಲ ಅಲೆಗಳು ಉಕ್ಕಿ ಭೋರ್ಗೆರೆಯುತ್ತಾ ಅಣೆಕಟ್ಟುಗಳನ್ನು ಒಡೆದು ನದಿಗಳು ಉಕ್ಕಿ ಹರಿಯುತ್ತವೆ. ನಗರಗಳಿಗೆ ಭೂಕಂಪನಗಳು ಮೃತ್ಯು ಸ್ವರೂಪವೇ ಸರಿ. ನಿರ್ಮಾಣವಾಗುತ್ತವೆ. ನೀರು ಜಲಾಶಯಗಳಲ್ಲಿ ಸಂಗ್ರಹವಾದ ನಂತರ ಆ ಪ್ರದೇಶಗಳಲ್ಲಿ ಒಂದು ವೇಳೆ ಬಿರುಕುಗಳಿದ್ದಲ್ಲಿ ನೀರು ಜಿನುಗಿ ಶಿಲೆಗಳು ಸರಿದು ಭೂಕಂಪನಗಳಾಗುತ್ತವೆ.
ಭೂಮಿ ಗುರುತ್ವಾಕರ್ಷಣೆಗೆ ದಿನನಿತ್ಯ ನೂರಾರು ಉಲ್ಕೆಗಳು ಭೂಮಿಗೆ ಬಂದು ಬಡಿಯುವುದು ಸಾಮಾನ್ಯ ಸಂಗತಿ. ಸಣ್ಣ ಪುಟ್ಟ ಆಕಾರದ ಉಲ್ಕೆಗಳು ಭೂಮಿಗೆ ತಲುಪದೆ ವಾಯುಗೋಳದಲ್ಲಿಯೇ ಉರಿದು ಹೋಗುತ್ತವೆ. ಕೆಲವು ದೊಡ್ಡ ಗಾತ್ರದ ಉಲ್ಕೆಗಳು ಭೂಮಿಯ ಯಾವುದೋ ಒಂದು ಭಾಗಕ್ಕೆ ಆಗಾಗ ಬಡಿಯುತ್ತಲೇ ಇರುತ್ತವೆ. ದೊಡ್ಡ ಗಾತ್ರದ ಉಲ್ಕೆಗಳು ಭೂಮಿಗೆ ಬಡಿದಾಗ ದೊಡ್ಡ ಕಂದರಗಳಾಗುವುದುಂಟು. ಹೀಗೆ ಉಲ್ಕೆಗಳು ನೂರಾರು ಸಾವಿರಾರು ಕಿಲೋಮೀಟರ್ಗಳ ವೇಗದಲ್ಲಿ ಭೂಮಿಗೆ ಬಡಿದು ಭೂಮಿ ಕಂಪನಗೊಳ್ಳುತ್ತದೆ. ಭೂಮಿಯ ಮೇಲಿನ ಹಲವು ಸರೋವರಗಳು ಮತ್ತು ಕಂದರಗಳು ಉಲ್ಕೆಗಳ ಬಡಿತದಿಂದ ಉಂಟಾದವೆಂದು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಇನ್ನು ಭೂಮಿಯ ಒಳಗಿನ ಜ್ವಾಲೆ ಅಥವಾ ಲಾವಾರಸ ಸ್ಫೋಟಗೊಂಡು ಜ್ವಾಲಾಮುಖಿಗಳಾಗಿ ಕಿಡಿಕಾರಿಕೊಳ್ಳುವುದುಂಟು. ಈ ಜ್ವಾಲಾಮುಖಿಗಳು ಸ್ಫೋಟಗೊಳ್ಳುವ ಶಕ್ತಿಯಿಂದ ಮತ್ತು ಲಾವಾರಸ ಉಕ್ಕಿ ಹರಿಯುವುದರಿಂದ ಈ ಪ್ರದೇಶದಲ್ಲಿ ಭೂಕಂಪನಗಳಾಗುತ್ತವೆ. ಭೂಮಿಯ ಹೊರಮೈಯಲ್ಲಿನ ಭೂಫಲಕಗಳು ಸರಿಯುತ್ತಾ ಬಂದು ಎದುರು ಬದರಾಗಿ ಸಂಧಿಸಿ ಘರ್ಷಣೆಗೊಳಗಾದಾಗ ಪರ್ವತಗಳು ಸೃಷ್ಟಿಯಾಗುವುದು ನೈಸರ್ಗಿಕ ಪ್ರಕ್ರಿಯೆ. ಕೆಲವು ಸಲ ಅದೇ ಭೂಫಲಕಗಳು ಭೂಮಿಯೊಳಕ್ಕೆ ನುಸುಳಿದಾಗ ಅಗ್ನಿಪರ್ವತಗಳು ಮತ್ತು ಭೂಕಂಪನಗಳಿಗೆ ಕಾರಣವಾಗುವುದು ಕಂಡುಬಂದಿದೆ. ಅದಕ್ಕೆ ಮುಂಚೆ ಭೂಮಿಯ ಒಳಭಾಗದಲ್ಲಿ ಗುಪ್ತವಾಗಿರುವ ಗುಹೆ, ಪಳ್ಳು ಜಾಗಗಳ ಕುಸಿತವೇ ಭೂಕಂಪನಗಳಿಗೆ ಕಾರಣವೆಂದು ಊಹಿಸಲಾಗಿತ್ತು. ಇನ್ನು ಆಫ್ರಿಕಾದ ಚಿನ್ನ ಮತ್ತು ವಜ್ರದ ಗಣಿಗಳಲ್ಲಿ, ಕೋಲಾರದ ಚಿನ್ನದ ಗಣಿಗಳಲ್ಲಿ ಮತ್ತು ಕಲ್ಲಿದ್ದಲು ಗಣಿಗಳಲ್ಲಿ ಶಿಲಾಸ್ಫೋಟ ಸರ್ವೇ ಸಾಮಾನ್ಯ. 4,000 ಮೀಟರುಗಳ ಆಳ ಇಳಿದಿರುವ ಈ ಗಣಿಗಳಲ್ಲಿ ಗಣಿ ಕಾರ್ಯಾಚರಣೆ ಮುಂದುವರಿದಂತೆ ಶಿಲೆಗಳಲ್ಲಿ ಸಂಗ್ರಹವಾಗುವ ಒತ್ತಡ ದಿಢೀರೆಂದು ಬಿಡುಗಡೆಯಾಗುವುದರಿಂದ ಶಿಲೆಗಳು ಸಿಡಿಯುವುದು ಸಾಮಾನ್ಯ. ಆಗ ಆ ಸಿಡಿತಕ್ಕೆ ಲಘು ಭೂಕಂಪನಗಳಾಗಿ ಸುತ್ತಮುತ್ತಲಿನ ಕಟ್ಟಡಗಳಲ್ಲಿ ಬಿರುಕುಗಳು ಮೂಡುತ್ತವೆ. ಗಣಿ ಪ್ರದೇಶಗಳಲ್ಲಿರುವ ಕಟ್ಟಡಗಳು ಈ ರೀತಿಯ ಕಂಪನಗಳಿಗೆ ಒಳಗಾಗಿರುವುದು ಎಲ್ಲ ಗಣಿ ಪ್ರದೇಶಗಳಲ್ಲೂ ಕಂಡುಬಂದಿದೆ. ಕೋಲಾರ ಚಿನ್ನದ ಗಣಿಗಳ ಪ್ರದೇಶವೂ ಇದಕ್ಕೆ ಹೊರತಲ್ಲ. ಇನ್ನು ಅನೇಕ ಅಭಿವೃದ್ಧಿಶೀಲ ದೇಶಗಳು ಗುಪ್ತವಾಗಿಯೋ ಅಥವಾ ಸಾರ್ವಜನಿಕವಾಗಿಯೋ ಪರಮಾಣು ಬಾಂಬಿನ ಶಕ್ತಿಯನ್ನು ಪರೀಕ್ಷಿಸಲು ಜನಸಂದಣಿ ಇಲ್ಲದ ಅಥವಾ ಮರಳುಗಾಡಿನಲ್ಲಿ ಅಣುಬಾಂಬು ಸ್ಫೋಟಿಸುತ್ತವೆ. ಈ ಬಗೆಯ ಸ್ಫೋಟದಿಂದಲೂ ಭೂಮಿ ಕಂಪಿಸಿ ಭೂಕಂಪನಗಳಾಗುತ್ತವೆ. ಫ್ರೆಂಡ್ಸ್, ಹಾಗಾದರೆ ಭೂಕಂಪನವನ್ನು ಕಂಡುಹಿಡಿಯುವುದು ಹೇಗೆ? ಯಾವುದರ ಸಹಾಯದಿಂದ ಇದನ್ನು ನಾವು ಕಂಡುಹಿಡಿಯುತ್ತಿದ್ದೇವೆ? ವಿಜ್ಞಾನದ ಕ್ಷೇತ್ರ ಯಾವ ರೀತಿ ಪ್ರಗತಿ ಹೊಂದಿದೆ ಈ ಒಂದು ವಿಚಾರದಲ್ಲಿ? ಭೂಮಿ ಕಂಪಿಸಿದಾಗ ಯಾವ ರೀತಿ ಕಂಪನಗೊಳ್ಳುತ್ತದೆ ಮತ್ತು ಚಲಿಸುತ್ತದೆ ಎನ್ನುವುದನ್ನು ತಿಳಿಯಲು ಭೂಕಂಪನ ಮಾಪಕವನ್ನು ಅಂದರೆ ಸಿಸ್ಮೋಗ್ರಾಮ್ ಎಂಬ ಸಾಧನವನ್ನು ಉಪಯೋಗಿಸಲಾಗುತ್ತದೆ. ಭೂಕಂಪನಗಳಿಂದ ಭೂಮಿ ಕಂಪಿಸಿದಾಗ ಭೂಕಂಪನದ ಅಲೆಗಳನ್ನು ದಾಖಲು ಮಾಡುವ ವಿಧಾನವನ್ನು ಈ ಸಾಧನಗಳಲ್ಲಿ ಅಳವಡಿಸಲಾಗಿದೆ. ಕ್ರಿಸ್ತಶಕ 1935ರಲ್ಲಿ ಚಾಂಗ್ ಹೆಂಗ್ ಎಂಬ ಚೀನಾ ದೇಶದ ವಿಜ್ಞಾನಿ ಭೂಕಂಪನ ಯಾವ ದಿಕ್ಕಿನಲ್ಲಿ ಘಟಿಸಿತು ಎನ್ನುವುದನ್ನು ಅರಿಯಲು ಒಂದು ಸಾಧನವನ್ನು ಸೃಷ್ಟಿಸಿದ. ಚೀನಾ ದೇಶವು ಬಹು ಹಿಂದಿನ ಕಾಲದಿಂದಲೂ ಭೂಕಂಪನಗಳಿಗೆ ತುತ್ತಾದ ದೇಶ. ಭೂಕಂಪನಗಳಿಗೆ ಸಂಬಂಧಪಟ್ಟಂತೆ ಪುರಾಣ ದಾಖಲೆಗಳನ್ನು ಚೀನಾ ದೇಶದಲ್ಲಿ ಸಂಗ್ರಹಿಸಲಾಗಿದೆ. ಭೂಕಂಪನವಾದಾಗ ಭೂಮಿ ಸಮತಲವಾಗಿ ಮತ್ತು ಲಂಬವಾಗಿ ಅಂದರೆ ಹಾರಿಜಾಂಟಲ್ ಮತ್ತು ಲಾಂಗಿಟ್ಯೂಡಲ್ ಆಗಿ ಕಂಪಿಸುತ್ತದೆ. ಸಮತಲ ದಿಕ್ಕು ಭೂಮಿಯ ಯಾವ ದಿಕ್ಕಿಗಾದರೂ ಆಗಿರಬಹುದು. ಭೂಮಿಯ ಮೇಲೆ ಹಲವು ಭೀಕರ ಭೂಕಂಪನಗಳಾಗಿದ್ದು ಅವುಗಳ ಸಮಗ್ರ ವಿವರಗಳು ನಮ್ಮಲ್ಲಿ ಉಳಿದಿಲ್ಲ. ಹಿಮಾಲಯದ ಉದ್ದಕ್ಕೂ ದುರ್ಬಲ ವಲಯಗಳಿದ್ದರೂ ಮುಖ್ಯವಾಗಿ ಈಶಾನ್ಯ ಭಾರತದಲ್ಲಿ ಪದೇ ಪದೇ ಭೂಕಂಪನಗಳಾಗಿರುವುದು ತಿಳಿದುಬರುತ್ತದೆ. ಉತ್ತರ ಭಾರತ ಈಶಾನ್ಯ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಭೂಕಂಪನಗಳಿಗೆ ಪದೇ ಪದೇ ತುತ್ತಾಗಿರುವುದನ್ನು ನಾವು ನೋಡಿದ್ದೇವೆ. ಇನ್ನು ಭಾರತದಲ್ಲಿ ಉಂಟಾದ ಕೆಲವು ಭಯಾನಕ ಭೂಕಂಪನಗಳು ಯಾವ್ಯಾವು ಮತ್ತು ಯಾವ ವರ್ಷದಲ್ಲಿ ಸಂಭವಿಸಿದವು? ಕಾಂಗ್ರಾ ಭೂಕಂಪನ 1905, ಅಸ್ಸಾಂ ಭೂಕಂಪನ 1897, ಕಚ್ ಭೂಕಂಪನ 1819, ಬಿಹಾರ ನೇಪಾಳ ಭೂಕಂಪನ 1934. ಇನ್ನು ಪ್ರಪಂಚದ ಕೆಲವು ಭಯಾನಕ ಭೂಕಂಪನಗಳು: ಟೋಕಿಯೋ ಭೂಕಂಪನ 1923, ಅಲಸ್ಕಾ ಭೂಕಂಪನ 1964,
ಲಿಸ್ಟನ್ ಭೂಕಂಪನ 1775, ಸ್ಯಾನ್ ಫ್ರಾನ್ಸಿಸ್ಕೋ ಭೂಕಂಪನ 1906. ಇನ್ನು ಭೂಕಂಪನಗಳ ಮುನ್ಸೂಚನೆ ಹೇಗೆ ಸಿಗುತ್ತದೆ? ಭೂಕಂಪನ ಭೂಮಿಯ ಒಳಗೆ ಹುಟ್ಟುವ ಪ್ರಕ್ರಿಯೆಯಾಗಿದ್ದು ಅದನ್ನು ನಿಖರವಾಗಿ ತಿಳಿಯಲಾಗದ ಕಾರಣದಿಂದ ಅದರ ವಿಕೋಪ ಮಾನವನ ಮೇಲೆ ಅಗಾಧ ಪರಿಣಾಮ ಬೀರಿದೆ. ವಿಜ್ಞಾನ ಎಷ್ಟೇ ಬೆಳೆದರೂ ಸಾಧ್ಯವಾಗದೆ ಹೋಗಿದೆ. ಇನ್ನು ವಿಸ್ಮಯಕಾರಿಯಾಗಿ ಭೂಕಂಪನಗಳ ಸಮಯದಲ್ಲಿ ಪ್ರಾಣಿಗಳ ವರ್ತನೆ ಮತ್ತು ರಾಡಾನ್ ಪ್ರಮಾಣ ಹೆಚ್ಚಳ, ಭೂಕಂಪನ ಅಂತರಾಳ ಆಧಾರದಿಂದ ಭೂಕಂಪನಗಳ ಮುನ್ಸೂಚನೆಯನ್ನು ಸ್ವಲ್ಪ ಮಟ್ಟಿಗೆ ಹೇಳಬಹುದಾಗಿದೆ. ಇನ್ನು ಈ ಭೂಕಂಪದ ಪರಿಣಾಮಗಳೇನು? ಭೂಕಂಪದ ಪರಿಣಾಮಗಳು, ಭೂಕಂಪದ ಪರಿಣಾಮಗಳು. ಈ ಭೂಕಂಪ ಸಂಭವಿಸಿದಾಗ ಯಾವೆಲ್ಲ ಪರಿಣಾಮ ಬೀರ್ತವೆ ಅಂತ ನಮಗೀಗಾಗಲೇ ಗೊತ್ತು. ಹಾನಿಕಾರವಾಗಿರ್ತಕ್ಕಂತಹ ಭೂಕಂಪನಗಳು, ಅತ್ಯಂತ ವಿನಾಶಕಾರಿಯಾಗಿರ್ತಕ್ಕಂತಹ ಒಂದು ಭೂಕಂಪನಗಳಿರ್ತಾವೆ. ಇವುಗಳಿಂದ ಅಪಾರ ಪ್ರಮಾಣವಾಗಿರ್ತಕ್ಕಂತಹ ಜೀವ ಹಾನಿ ಮತ್ತು ಆಸ್ತಿ ಪಾಸ್ತಿ ಹಾನಿ ಆಗುತ್ತೆ. ಮೊದಲನೇ ಅಂಶ ಬರ್ಕೊಳ್ಬೇಕು. ಏನ್ ಬರ್ಕೋಬೇಕು? ಅಪಾರ ಜೀವಹಾನಿ ಮತ್ತು ಆಸ್ತಿ ಪಾಸ್ತಿ ನಷ್ಟ ಉಂಟಾಗುವುದು. ಭೂಕುಸಿತ ಉಂಟಾಗುತ್ತೆ. ಕ್ಷಿಪ್ರವಾಗಿರ್ತಕ್ಕಂತಹ ಪ್ರವಾಹಗಳು ಉಂಟಾಗುತ್ತವೆ. ಅದಲ್ಲ, ಅನೇಕ ಜನ ಸಾವಿಗೀಡಾಗ್ತಾರೆ. ಕಟ್ಟಡಗಳು, ಸೇತುವೆಗಳು, ರಸ್ತೆಗಳು, ರೈಲು ಮಾರ್ಗಗಳು ಎಲ್ಲವೂ ಸಹ ಹಾನಿಗೀಡಾಗ್ತವೆ ಅಂತೇಳಿ ಹೇಳ್ಬೋದು. ನೋಡಿ, ಭೂಕಂಪದಿಂದ ಯಾವೆಲ್ಲ ಒಂದು ಪರಿಣಾಮ ಉಂಟಾಗತ್ತೆ ಅಂದ್ರೆ ಗೊತ್ತಾಗತ್ತೆ. ರೈಟ್. ಸುನಾಮಿ ಸಂಭವಿಸುತ್ತೆ ಅಂತಾನು ಹೇಳ್ತಾರೆ. ಭೂಕಂಪನದಿಂದ ಸುನಾಮಿಯು ಸಹ, ಎಲ್ಲಿ? ಈ ಸಮುದ್ರ ಮತ್ತು ಸಾಗರ. ಸುನಾಮಿ ನೋಡಿದಿರಲ್ಲ ನೀವು. ಸುನಾಮಿ ಆ ಸಮುದ್ರ ಮತ್ತು ಸಾಗರದ ತಳದಲ್ಲಿ ಹೆಂಗ್ ಉಂಟಾಗ್ತವೆ ಅಂತೇಳಿ, ಸಮುದ್ರ ಮತ್ತು ಸಾಗರದ ತಳದಲ್ಲಿ ಉಂಟಾಗ್ತಕ್ಕಂತಹ ಏನ್ ಭೂಕಂಪ ಏನಿದೆ, ಸೊ ಆ ಭೂಕಂಪನದಿಂದ ಸಾಗರಗಳಲ್ಲಿ ಅತಿ ಎತ್ತರವಾಗಿರ್ತಕ್ಕಂತಹ ಅಲೆಗಳು ತೀರಕ್ಕೆ ಬಂದು ಅಪ್ಪಳಿಸ್ತವೆ. ಸೊ ಇವುಗಳನ್ನ ಸುನಾಮಿ ಅಂತ ಕರೀತಾರೆ. ಇದು ಜಪಾನ್ ಭಾಷೆಯ ಪದ. ಸುನಾಮಿ ಅಂದ್ರೆ ಜಪಾನ್ ಭಾಷೆಯ ಪದವಾಗಿದ್ದು ಇದರ ಅರ್ಥ ಏನಪ್ಪಾ ಅಂತಂದ್ರೆ ತೀರಕ್ಕೆ ಅಪ್ಪಳಿಸುವ ಎತ್ತರದ ಬಂದರು ಅಲೆಗಳು ಎಂಬುದು. ತೀರಕ್ಕೆ ಅಪ್ಪಳಿಸುವ ಎತ್ತರದ ಬಂದರು ಅಲೆಗಳನ್ನ ನಾವು ಸುನಾಮಿ ಅಂತ ಕರಿತೀವಿ. ಸುನಾಮಿ ನಿಮ್ಗಾಗ್ಲೇ ಅನೇಕ ಹಾನಿ ಉಂಟು ಮಾಡತಕ್ಕಂತ ಸಿನಿಮಾಗಳಲ್ಲಿ ನೋಡಿದ್ದೀವಿ. ಈಗ ವಿಡಿಯೋ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಸುನಾಮಿ ಹೆಂಗಿರುತ್ತೆ, ಎಷ್ಟು ಹಾನಿಯನ್ನ ಮಾಡುತ್ತೆ. ಇದು ಸುನಾಮಿ ಎದ್ದಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಭೂಕಂಪ. ಸಮುದ್ರದ ಆಳದಲ್ಲಿ ಅಥವಾ ಸಾಗರದ ತಳದಲ್ಲಿ ನಡೀತಕ್ಕಂತಹ ಭೂಕಂಪದ ಅಂಶಗಳಿಂದ ಇವು ಸಂಭವಿಸ್ತಕ್ಕಂಥವನ್ನ ನೋಡ್ತೀವಿ. ಅರ್ಥ ಆಗತ್ತಲ್ಲ ಮಕ್ಕಳೇ? ಸೊ ಇಷ್ಟು ನಾವು ಭೂಕಂಪದ ಪರಿಣಾಮಗಳನ್ನ ತಿಳ್ಕೊಂಡ್ವಿ. ಇನ್ನು ಭೂಕಂಪದ ಹಂಚಿಕೆಯ ಬಗ್ಗೆ, ಭೂಕಂಪಗಳು ಯಾವ್ಯಾವ ಸ್ಥಳದಲ್ಲಿ ಯಾವ ರೀತಿ ಹಂಚಿಕೆಯಾಗಿದೆ ಅಂತ ನೋಡ್ತಾ ಹೋದ್ರೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ, ನಿಮ್ಮ ಪುಸ್ತಕದಲ್ಲಿ ಇದೆ. ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶ ಅಂದ್ರೆ ಇದು ನ್ಯೂಜಿಲೆಂಡ್, ಫಿಲಿಪೈನ್ಸ್, ಕ್ಯೂರೈಲ್ಸ್ ದ್ವೀಪಗಳು, ಜಪಾನ್, ಅಮೆರಿಕ ಖಂಡಗಳ ಆಂಡೀಸ್, ಪೆರು, ಚಿಲಿ ಮೊದಲಾದವುಗಳನ್ನ ಒಳಗೊಂಡಿದೆ. ಇನ್ನು ಮೆಡಿಟರೇನಿಯನ್ ಸಮುದ್ರದ ಸುತ್ತಲಿನ ತೀರ ಪ್ರದೇಶದಲ್ಲಿ ಈ ಒಂದು ಭೂಕಂಪಗಳು ಸಂಭವಿಸ್ತಕ್ಕಂತಹ ಪ್ರದೇಶಗಳಿದಾವೆ. ಇನ್ನು ನಮ್ಮ ಭಾರತ ಹಿಮಾಲಯ ಪರ್ವತ ಪ್ರದೇಶ ಏನಿದೆಲ್ಲ, ಸೊ ಹಿಮಾಲಯ ಪರ್ವತ ಪ್ರದೇಶ ಶಿವಾಲಿಕ್ ಶ್ರೇಣಿಗಳು ಅಂತ ಕರಿತೀವಲ್ಲ, ಸೊ ಅಲ್ಲಿ ಸಹ ಈ ಭೂಕಂಪಗಳು ಸಂಭವಿಸ್ತಕ್ಕಂಥದ್ದನ್ನ ನೋಡ್ಬೋದು. ನಿಮ್ಮ ಪುಸ್ತಕದಲ್ಲಿ ಮ್ಯಾಪ್ ಇದೆ, ಭೂಕಂಪದ ಮತ್ತು ಜ್ವಾಲಾಮುಖಿಯ ಪ್ರದೇಶಗಳ ಹಂಚಿಕೆಯ ವಿಚಾರದಲ್ಲಿ ತಿಳಿಸ್ತಕ್ಕಂತಹ ಮ್ಯಾಪ್ ಇದೆ. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟು ನಾವು ಏನು ಭೂಮಿಯ ಅಂತರ್ಜನಿತ ಶಕ್ತಿಗಳು ಅಂತ ಕರೆದ್ವಿ, ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಅರ್ಥ ಆಯ್ತು ನಮ್ಗೆ? ಇವತ್ತಿನ ತರಗತಿಯಲ್ಲಿ ನಾವು ಜ್ವಾಲಾಮುಖಿಗಳು, ಜ್ವಾಲಾಮುಖಿಗಳಿಗೆ ಹೇಗೆ ಸಂಭವಿಸ್ತವೆ, ಜ್ವಾಲಾಮುಖಿ ಯಾವೆಲ್ಲ ರೀತಿಯ ಹಾನಿಕಾರವನ್ನ ಮಾಡ್ತವೆ, ಸೊ ಜ್ವಾಲಾಮುಖಿಯ ವಿಧಗಳು ಯಾವುವು, ಹಾಗೆ ಜ್ವಾಲಾಮುಖಿ ನಮ್ಮ
ಪ್ರಪಂಚದಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಹಂಚಿಕೆಯಾಗಿದೆ ಅನ್ನೋದನ್ನು ತಿಳ್ಕೊಂಡ್ವಿ. ನಂತರದ ಭೂಕಂಪಗಳು. ಸೊ ಭೂಕಂಪಗಳು ಆಗ್ಲಿಕ್ಕೆ ಕಾರಣ, ಭೂಕಂಪ ಅಂದ್ರೇನು, ಭೂಕಂಪ ಆಗ್ಲಿಕ್ಕೆ ಯಾವೆಲ್ಲ ಕಾರಣಗಳನ್ನ ನಾವು ನೀಡಬಹುದು, ಸೊ ಹಾಗೆ ಆ ಭೂಕಂಪಗಳಿಂದ ಯಾವ ರೀತಿಯ ಪರಿಣಾಮಗಳು ಉಂಟಾಗುತ್ತವೆ ಅನ್ನೋದ್ರ ಬಗ್ಗೆ, ತದನಂತರದಲ್ಲಿ ಭೂಕಂಪಗಳು ಸಹ ಪ್ರಪಂಚದ ಇತರ ಭಾಗಗಳಲ್ಲಿ ಹೇಗೆ ಹಂಚಿಕೆಯಾಗಿದೆ ಅನ್ನೋ ವಿಚಾರವಾಗಿ ನಾವು ಈ ತರಗತಿಯಲ್ಲಿ ಅಥವಾ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡಿದೀವಿ ಮಕ್ಕಳೇ. ರೈಟ್. ಸೊ ಇಷ್ಟು ಅಂಶವನ್ನ ನೀವು ಮತ್ತೆ ಮನನ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಸೊ ನಿರಂತರವಾಗಿ ಕಲಿಕೆಯನ್ನ ಮುಂದುವರಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಗೃಹಪಾಠ ಏನಪ್ಪಾ ಅಂತ ಹೇಳಿದ್ರೆ ಜ್ವಾಲಾಮುಖಿಯ ವಿಧಗಳನ್ನ ವಿವರಿಸಿ. ಜ್ವಾಲಾಮುಖಿಯ ವಿಧಗಳನ್ನ ವಿವರಿಸಿ. ಎರಡನೇದು ಭೂಕಂಪ ಎಂದರೇನು, ಸೊ ಭೂಕಂಪಗಳಿಂದ ಉಂಟಾಗುವ ಪರಿಣಾಮಗಳನ್ನ ಪಟ್ಟಿ ಮಾಡಿ. ಅರ್ಥ ಆಯ್ತಲ್ಲ? ಸೊ 2 ಪ್ರಶ್ನೆಗಳಿಗೆ ಉತ್ತರವನ್ನ ಬರೆರಿ ಅಂತ ಹೇಳ್ತಾ ಇವತ್ತಿನ ತರಗತಿಯ ವಿದಾಯ ಹೇಳೋಣ. ಮಕ್ಕಳೇ, ನಿರಂತರವಾಗಿ ಕಲಿತಾ ಇರಿ, ಜ್ಞಾನವನ್ನ ನೀವು ಹೆಚ್ಚು ಮಾಡ್ಕೊಳ್ರಿ ಅಂತ ಹೇಳ್ತಾ ತರಗತಿ ಮುಗಿಸೋಣ. ಧನ್ಯವಾದ.